ಯಾಕಂದ್ರೆ ಈ ಸಲ ಇದ್ರೆ ಆಲ್ಮೋಸ್ಟ್ ಕೇಸ್ ಸ್ಟಡಿ ಬರ್ಬೋದು ಅಂತ ಚಾಪ್ಟರ್ ಅಂದ್ರೆ ಯಾಕೆ ನಿಮಗೆ ಫಸ್ಟ್ ಚಾಪ್ಟರ್ಸ್ನ ಕೇಸ್ ಸ್ಟಡಿ ಕೇಳ್ತಿದಾರೆ ಅಂತಂದ್ರೆ ಈಗ ಡ್ಯೂ ಟು ಕೋವಿಡ್-19 ಐತಿ. ಡ್ಯೂ ಟು ಕೋವಿಡ್-19 ಇರೋದ್ರಿಂದ ಲಾಸ್ಟ್ ಮಟ್ಟ ಯಾರು ರಿಕವರಿ ಆಗಿಲ್ಲ, ಸಿಲೆಬಸ್ ನೋಡಿದಿಲ್ಲ. ಹಂಗಾಗಿ ಎಲ್ಲಾ ಕಡೆ ಏನ್ ಮಾಡ್ಕೊಂತ ಬಂದಿದ್ದಾರೆ ಅಂದ್ರೆ ಈ ಕ್ಯಾಪಿಟಲ್ ಗೇನ ಫಸ್ಟ್ ಚಾಪ್ಟರ್ ಆಲ್ಮೋಸ್ಟ್ ಕಲ್ತಿದ್ರಿ. ಸೊ ಅದ್ರ ಮೇಲೆ ಕೇಸ್ ಸ್ಟಡಿ ಈ ತರ ಕೇಳೋಂಥ ಚಾನ್ಸಸ್ ಭಾಳ ಇರೋದ್ರಿಂದ ಅದಕ್ಕೋಸ್ಕರ ನಾವೇನ್ ಮಾಡಿರ್ತೇವೆ ಅಂತಂದ್ರೆ ಸೊ ಈ ತರ ನೋಡ್ಕೊಂಡು ಮಾಡತ್ತೀವಿ. ಈಗ ಆಲ್ಮೋಸ್ಟ್ ಜಾಬ್ ಕಾಸ್ಟ್ನ ನಾವು ಕೇಸ್ ಸ್ಟಡಿ ಕೇಳ್ಬೋದು ಅನ್ನೋ ಒಂದು ರೀಸನ್ ಇಂದ ಏನ್ ಮಾಡತ್ತೀವಿ, ಸಾಲ್ವ್ ಮಾಡತ್ತೀವಿ ಈ ಚಾಪ್ಟರ್ನ. ಓಕೆ, ಈಗ ನಾನು ಒಂದಾಗ ಜಸ್ಟ್ ಐಡಿಯಾ ಕೊಡ್ತೀನಿ ನಿಮಗೆ, ಅದನ್ನಷ್ಟು ನೋಡ್ಕೊಂತ ಬಂದ್ರೆ ಸಾಕಿಗೆ. ಈ ಫಸ್ಟ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಬೇಸ್ ಕಾಸ್ಟ್ ಶೀಟ್ ಅಂತ ಹಾಕ್ತೇವೆ ನಾವು. ಆಕ್ಚುಲಿ ಬೇಸ್ ಕಾಸ್ಟ್ ಶೀಟ್ ಅಂತಂದ್ರೆ ಈಗ ಒಂದು ಜಾಬ್, ಒಂದು ಕೊಟೇಶನ್ ಅಂದ್ರೆ ಒಂದು ಜಾಬ್, ಒಂದು ಪರ್ಟಿಕ್ಯುಲರ್ ಜಾಬ್ನ ನಾವು ಕಂಪ್ಲೀಟ್ ಮಾಡೋಕ್ಕೋಸ್ಕರ ಒಂದು ಶೀಟ್ ಹಾಕ್ತೇವೆ. ಅದ್ರೊಳಗೆ 2 ಟೈಪ್ ಕೊಡ್ತಾನೆ ನಿಮಗೆ. ಒಂದು ಇಯರ್ ಡೇಟಾ ಕೊಟ್ಟು ಇನ್ನೊಂದು ಇಯರ್ಗೆ ಇನ್ನೊಂದು ಕೊಟೇಶನ್ ಹಾಕ್ಬೇಕು. ಹೆಂಗೆ ಕೊಟೇಶನ್ ಹಾಕೋದಂದ್ರೆ ಎಸ್ಟಿಮೇಷನ್ ಮಾಡೋದು. ಸೊ ಎಸ್ಟಿಮೇಷನ್ ಮಾಡಿ ಕಾಸ್ಟ್ ಶೀಟ್ ಹಾಕ್ತೀವಿ. ಅದಕ್ಕಿಂತ ಬಿಫೋರ್ ನಿಮಗೆ ಬ್ರೀಫ್ ಆಗಿ ಒಂದು ಕಾಸ್ಟ್ ಶೀಟ್ ಹೆಂಗೆ ಬರ್ತೈತೆ ಅನ್ನೋದು ಒಂದು ಐಡಿಯಾ ಕೊಡ್ತೀನಿ ನಿಮಗೆ. ಇದ್ರಾಗ ಯಾವ್ದು ವೇರಿಯಬಲ್ ಯಾವ್ದು ಇಲ್ಲಿ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ಇಲ್ಲಿ ಕೇಳ್ರಿ, ಬೇಸ್ ಕಾಸ್ಟ್ ಶೀಟ್ ಒಳಗೆ ಪರ್ಟಿಕ್ಯುಲರ್ ಅಮೌಂಟ್ CPO ಅಂತ ಬರ್ತೈತಿ. ಕ್ಲಿಯರ್ ಆತಾ? ಇದ್ರಾಗ ಏನ್ ಹಾಕ್ಯಂತ ಹೋಗ್ತೈತೆ ಅಂದ್ರೆ ಇದ್ರಾಗ ಎಲ್ಲವನ್ನೂ ನಾವು ಏನ್ ಮಾಡ್ತಾ ಬರ್ತೀವಿ, ಡಿವೈಡೆಡ್ ಬೈ ಮಾಡ್ಕೊಂತ ಬರ್ತೀವಿ ಅಥವಾ ಮಲ್ಟಿಪಲ್ ಮಾಡಬಹುದು. ನೆನಪಿಟ್ಕೊಳ್ರಿ, CPO ಕೊಟ್ಟಾಗ ಇಂಟು ಮಾಡ್ಬೇಕು, ಅಮೌಂಟ್ ಕೊಟ್ಟಾಗ ಡಿವೈಡೆಡ್ ಬೈ ಮಾಡ್ಬೇಕು. ಅಂಡರ್ಸ್ಟ್ಯಾಂಡ್ ಆತ? CPO ಕೊಟ್ಟಾಗ ಏನ್ ಮಾಡ್ಬೇಕು, CPO ಕೊಟ್ಟಾಗ ಇಂಟು ಮಾಡ್ಬೇಕು. ಒಂದ್ ವೇಳೆ ಅಮೌಂಟ್ ಕೊಟ್ಟಿದ್ದ ಅಂತಂದ್ರೆ ಏನ್ ಮಾಡ್ಕೋಬೇಕು, ಡಿವೈಡೆಡ್ ಬೈ ಮಾಡ್ಕೋಬೇಕು. ಇದು ಒಂದ್ ಸ್ವಲ್ಪ ಮೆಂಟಲಿ ನಿಮ್ಗೆ ಇದಿರ್ಬೇಕು, ಗೊತ್ತಿರ್ಬೇಕು. ಎರಡನೇ ರೀಸನ್ ಏನಂತಂದ್ರೆ ಇದು ಬೇಸ್ ಕಾಸ್ಟ್ ಶೀಟ್ ಆಗ್ತದೆ. ಇನ್ನೊಂದು ಕೊಟೇಶನ್ ಅನ್ಬಹುದು ಅಥವಾ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಅಂತ ಕರೀತಾರೆ. ಒಂದು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಅಂತ ತಿಳ್ಕೊಳ್ಳೋಣ. ಇದ್ರ ಮೇಲೆ ಈಗ 5 ಮಾರ್ಕ್ಸ್ ತಗೊಂತಾನೆ. ನಾನು 5 ಮಾರ್ಕ್ಸ್ ತಗೊಳಕ್ಕಿಂತ ಬಿಫೋರ್ ನಾನು ನಿಮಗೆ ಹಂಗ ಜಸ್ಟ್ ಎಕ್ಸ್ಪ್ಲೇನ್ ಮಾಡಕತ್ತೆ. ನನಗೆ ಏನಾಕತಿ, ಈಗ ಆಲ್ರೆಡಿ ಕಾಸ್ಟ್ ಶೀಟ್ ಬಗ್ಗೆ ಎಲ್ಲರಿಗೂ ನಾಲೆಜ್ ಇದ್ದೇ ಇರುತ್ತೆ. ಯಾಕಂದ್ರೆ 5th ಸೆಮಿನಾರ್ ಆಲ್ರೆಡಿ ಸ್ಟಡಿ ಮಾಡಿದ್ವಿ ನಾವು. ಅದ್ರೊಂದು ಬ್ರೀಫ್ ಐಡಿಯಾ ಕೊಡ್ತೇನೆ ಅಷ್ಟೇ, ಈಗ ಒಂದು 2 ಮಿನಿಟ್ಸ್. ಈಗ ಇದ್ರಾಗ ಏನಾಕತಿ, ಫಸ್ಟ್ ನಾ CPO ತಗೊಂಡು ಆಮೇಲೆ ಅಮೌಂಟ್ ಮಾಡ್ತೇನೆ. ನೆನಪಿಟ್ಕೊಳ್ರಿ, ಫಸ್ಟ್ಗೆ CPO ತಗೊಂಡು ಆಮೇಲೆ ಏನ್ ಮಾಡ್ತೇನೆ, ನಾನು ಅಮೌಂಟ್ ಮಾಡ್ಕೊಳ್ತೀನಿ. ಹೆಂಗ ಯಾಕೆ ಅನ್ನೋದೊಂದು ವಿಚಾರ ತಗೊಂಡಾಗ ಈಗ ಒಂದು ವಿಚಾರ ಹೇಳ್ತೇನೆ ಕೇಳ್ರಿ. ಇಲ್ಲ 2 ಟೈಪ್ ವೇರಿಯೇಬಲ್ಸ್ ಬರ್ತಾವ, ಅಂದ್ರೆ ಎಕ್ಸ್ಪೆನ್ಸಸ್ ಬರ್ತಾವ. ಒಂದು ಫಿಕ್ಸ್ಡ್ ಕಾಸ್ಟ್, ಇನ್ನೊಂದು ವೇರಿಯೇಬಲ್ ಕಾಸ್ಟ್ ಅಂತ ಹೇಳಿ 2 ಟೈಪ್ ಬರ್ತಾವ. ಯಾವ್ದು ವೇರಿಯೇಬಲ್ ಐತಲ್ಲ, ನಾ ಈಗ ಬರ್ಸ್ತೇನೆ ನಾನು ನಿಮಗೆ. ಈ ಕಾಸ್ಟ್ ಶೀಟ್ ಒಳಗೆ ಯಾವ್ದು ವೇರಿಯೇಬಲ್ ಐತಲ್ಲ, ಆ ವೇರಿಯೇಬಲ್ ಕಾಸ್ಟ್ ಯಾವಾಗ್ಲೂ ಏನಿರ್ತೈತೆ ಅಂತಂದ್ರೆ ಪ್ರತಿಯೊಂದಕ್ಕೂ ಚೇಂಜ್ ಆಕೈತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾ ಬೇಸ್ ಕಾಸ್ಟ್ ಇಟ್ಕೊಂಡು ನಾ ಏನ್ ಬಿಡಿಸ್ಬೇಕು, ಇಲ್ಲಿ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಬಿಡಿಸ್ಬೇಕು, ರೈಟಾ? ನಾ ಬೇಸ್ ಕಾಸ್ಟ್ ಶೀಟ್ ಇಟ್ಕೊಂಡು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ನಾ ಬಿಡಿಸ್ತೇನೆ ಅಂತಂದ್ರೆ ನಾ ಏನ್ ಮಾಡ್ತಾ ಬರ್ತೇನೆ ಅಂದ್ರೆ ವೇರಿಯೇಬಲ್ ಕಾಸ್ಟ್ಗೆ ಯಾವಾಗಲೂ ನೆನಪಿಟ್ಕೊಳ್ಳಿ. ಏನಕ್ಕೆ, ವೇರಿಯೇಬಲ್ ಎಕ್ಸ್ಪೆನ್ಸಸ್ಗೆ ಅಥವಾ ಕಾಸ್ಟ್ಗೆ ಅಥವಾ ಓವರ್ಹೆಡ್ಗೆ ನಾನು ಯಾವಾಗ್ಲೂ ಏನ್ ತಗೋಬೇಕು, CPO ತಗೋಬೇಕು. ಅಂದ್ರೆ ಇಲ್ಲಿಂದ ಓಕೆ ಅಪ್ಪ ಕೇಳ್ರಿ, ಈ ಬೇಸ್ ಕಾಸ್ಟ್ ಶೀಟ್ ಒಳಗೆ ಯಾವುದು ವೇರಿಯೇಬಲ್ ಎಕ್ಸ್ಪೆನ್ಸಸ್ ಇರುತ್ತಲ್ಲ ಅದಕ್ಕೆ ಏನ್ ತಗೋಬೇಕು, CPO ತಗೋಬೇಕು. ಯಾವುದು ಫಿಕ್ಸ್ಡ್ ವೇರಿಯೇಬಲ್ ಅಥವಾ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅಥವಾ ಫಿಕ್ಸ್ಡ್ ಓವರ್ಹೆಡ್ ಇರ್ತೈತಲ್ಲ ಅದಕ್ಕೆ ಯಾವಾಗ್ಲೂ ಏನ್ ತಗೋಬೇಕು, ನೀವು ಅಮೌಂಟ್ ತಗೋಬೇಕು. ಇಲ್ಲಿ ತಗೊಂಡೆ ನಾನು CPO ತಗೊಳೋದಕ್ಕೆ ಇಂಟು ಮಾಡ್ಕೊಂತ ಹೋಗ್ತೇನೆ. ನಾನು ಆಗಲೇ ಹೇಳಿದೆ ನಿಮಗೆ, CPO ತಗೊಂಡಾಗ ಯಾವಾಗ್ಲೂ ಏನ್ ಮಾಡ್ಬೇಕು, ಇಂಟು ಮಾಡ್ಕೋಬೇಕು. ಯಾವಾಗ್ಲೂ ಫಿಕ್ಸ್ಡ್ ತಗೊಂಡಾಗ ಅಮೌಂಟ್ ತಗೊಂಡು ಡಿವೈಡೆಡ್ ಬೈ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್ ಆತ? ನಾನು ಹೇಳ್ತಿರೋದೆ ಅದಕ್ಕೋಸ್ಕರ ಯಾವ್ಯಾವ ಫಿಕ್ಸ್ಡ್ ಯಾವ್ಯಾವ ವೇರಿಯೇಬಲ್ ಅನ್ನೋದು ಇದಕ್ಕೆ ಒಂದು ಬೇಸ್ ಕಾನ್ಸೆಪ್ಟ್, ಇದಕ್ಕೆ ಕಾನ್ಸೆಪ್ಟ್ ಬೇಕು. ಹೆಂಗ ಅನ್ನೋದು ಒಂದು ವಿಚಾರ ಹೇಳ್ತೀನಿ. ಯಾವಾಗ್ಲೂ ಇಲ್ಲೇ ಡೈರೆಕ್ಟ್ ಮಟೀರಿಯಲ್ ಅಂತ ಬರುತ್ತೆ. ನೆನಪೈತೆ? ನೀವು ಲಾಸ್ಟ್ ಇಯರ್ ಕಲ್ತೀರಿ, 5th ಸೆಮಿನಾರ್ ಒಳಗೆ ಕಲ್ತೇವೆ ನಾವು ಏನಂತ, ಡೈರೆಕ್ಟ್ ಮೆಟೀರಿಯಲ್. ಸೊ ಡೈರೆಕ್ಟ್ ಮೆಟೀರಿಯಲ್ ಒಳಗೆ ನಾವೇನ್ ಮಾಡ್ತೀವಿ, ಓಪನಿಂಗ್ ಪ್ಲಸ್ ಪರ್ಚೇಸ್ ಪ್ಲಸ್ ಕ್ಯಾರೇಜ್ ಇನ್ವರ್ಡ್ ಇವನ್ನೆಲ್ಲ ಸೇರಿಸಿದ ಮೇಲೆ ಲೆಸ್ ಏನ್ ಮಾಡ್ತೀವಿ ಹೇಳ್ರಿ, ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ತಗೊಂತಿದ್ವಿ. ನೆನಪೈತೆ? ಸೊ ಇದು ನಿಮ್ಗೆ ಗೊತ್ತಿರ್ಬೋದು. ಇಲ್ಲಿ ಏನ್ ಮಾಡ್ತಾನ, ಜಾಬ್ ಕಾಸ್ಟ್ ಒಳಗೆ ಡೈರೆಕ್ಟ್ ಕೊಟ್ಟಿರ್ತಾನ ಮಟೀರಿಯಲ್. ಸಮ್ಟೈಮ್ಸ್ ಏನ್ ಮಾಡ್ಬೋದು, ನಿಮ್ಗೆ ಕನ್ಫ್ಯೂಸ್ ಆಗಕ್ಕೆ ಏನ್ ಮಾಡ್ಬೋದು ಅಂತಂದ್ರೆ ಕೇಳ್ಕೊಡ್ಬೋದು. ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಗೆ ನಾವೇನ್ ಆಡ್ ಮಾಡ್ತೀವಿ, ಪರ್ಚೇಸ್ನ ಆಡ್ ಮಾಡ್ತೀವಿ. ಅದ್ರೊಳಗೆ ಏನ್ ಲೆಸ್ ಮಾಡ್ತೀವಿ, ಕ್ಲೋಸಿಂಗ್ ಸ್ಟಾಕ್ ಲೆಸ್ ಮಾಡ್ತೀವಿ ಅನ್ನೋದು ಒಂದು ಐಡಿಯಾ ಇದ್ರೆ ಸಾಕು, ಅಷ್ಟು ಸಾಕು. ಇವು ಎಕ್ಸ್ಪೆನ್ಸಸ್ 2 ಎಕ್ಸ್ಪೆನ್ಸಸ್ ಆಡ್ ಮಾಡುವಂತ ಬರ್ತಾವೆ. ಯಾವ್ಯಾವ ಹೇಳ್ರಿ, ಕ್ಯಾರೇಜ್ ಇನ್ವರ್ಡ್ ಮತ್ತೊಂದೊಂದು ಪ್ರೈಟ್ ಯಾರು ಮಾಡೋಂಥ ಚಾನ್ಸಸ್ ಇರ್ತೈತಿ. ಅದ್ರ ಬಟ್ ಬರಂಗಿಲ್ಲ ಸದ್ಯಕ್ಕೆ, ತಲೆಗೇಶನಕ್ಕೆ ಹೋಗ್ಬೇಡ್ರಿ, ಇಷ್ಟು ತಿಳ್ಕೊಳ್ರಿ. ಡೈರೆಕ್ಟ್ ಮಟೀರಿಯಲ್ ಬಂತು. ಡೈರೆಕ್ಟ್ ಮಟೀರಿಯಲ್ ಯಾವತ್ತು ನೆನಪಿಟ್ಕೊಳ್ರಿ, ಇದು BC ಅಂತ ಬರ್ದಿರ್ತಾನೆ ಅಥವಾ ವೇರಿಯೇಬಲ್ ಓವರ್ಹೆಡ್ ಅಂತ ತಿಳ್ಕೊಳ್ರಿ. ಯಾವಾಗ್ಲೂ ಡೈರೆಕ್ಟ್ ಮಟೀರಿಯಲ್ ಏನ, ವೇರಿಯೇಬಲ್ ಓವರ್ಹೆಡ್. ಇಲ್ಲಿ ಅಮೌಂಟ್ ಕೊಟ್ಟಿರ್ತಾನ, ಅಮೌಂಟ್ ಡಿವೈಡೆಡ್ ಬೈ ನಾವ್ ಏನ್ ಮಾಡ್ಕೊಂತೀವಿ, CPO ಅಲ್ಲ, ಇಲ್ಲಿ ಯೂನಿಟ್ಸ್ ಕೊಟ್ಟಿರ್ತಾನ. ಏನ್ ಕೊಟ್ಟಿರ್ತಾನ, ಯೂನಿಟ್ಸ್ ಕೊಡ್ತಾನ. ಅವಾಗ ನಮ್ಗೆ ಏನ್ ಸಿಗ್ತೈತಿ, ಇಲ್ಲಿ CPO ಸಿಗ್ತೈತಿ. ಅಂಡರ್ಸ್ಟ್ಯಾಂಡ್ ಆತ? ಅಮೌಂಟ್ ಡಿವೈಡೆಡ್ ಬೈ ಯೂನಿಟ್ಸ್ ಮಾಡಿದಾಗ ನಮ್ಗೆ ಏನ್ ಸಿಗ್ತೈತಿ, CPO ಸಿಗ್ತದೆ.
ಕ್ಲಿಯರ್ ಆಯ್ತು? ಇದು ಬೇಸ್. ಇದು ಗೊತ್ತಿತ್ತಂದ್ರೆ ಈ ಪ್ರಾಬ್ಲಮ್ ಈಸಿಯಾಗಿ ಮಾಡ್ಬೋದು ಅಂತ ಅಷ್ಟೇ ಹೇಳತ್ತೆ ನಾನು ನಿಮಗೆ. ಈಗ ನಾನು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಒಳಗೆ ಬಂದಾಗ ಫಸ್ಟ್ ನಾನು ಡೈರೆಕ್ಟ್ ಮೆಟೀರಿಯಲ್ ಅಂತ ತಗೊಂತೀವಿ. ನಾ ಡೈರೆಕ್ಟ್ ಮೆಟೀರಿಯಲ್ ಯಾವ ಎಕ್ಸ್ಪೆನ್ಸಸ್ ಅಂತ ಹೇಳಿದೆ ನಾನು ಇದನ್ನ ವೇರಿಯಬಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿದೆ, ಅಥವಾ ವೇರಿಯಬಲ್ ಓವರ್ ಹೆಡ್. ಇದು ವೇರಿಯಬಲ್ ಓವರ್ ಹೆಡ್ ಇರೋದ್ರಿಂದ ಇಲ್ಲಿಂದ ನಾನು ಇದಕ್ಕೆ ತಗೊಂಡ ಮುಂದೆ ಏನ್ ತಗೊಂತೇನೆ ಅಂದ್ರೆ CPO ತಗೊಂತೇನೆ. ಅಂಡರ್ಸ್ಟ್ಯಾಂಡ್ ಆಯ್ತಾ? ನಾಗಲೇ ಒಂದು ಕಾನ್ಸೆಪ್ಟ್ ನೀಟಾಗಿ ಹೇಳತ್ತ ನಿಮಗೆ. ಯಾವುದು ವೇರಿಯಬಲ್ ಇರ್ತೈತಲ್ಲ ಅದಕ್ಕೆ ನಾವು ಇಲ್ಲಿ ತಗೊಂಡ ಮುಂದೆ CPO ತಗೋಬೇಕು. ಯಾವುದು ಫಿಕ್ಸ್ ಇರ್ತೈತಲ್ಲ ಅದಕ್ಕೆ ಏನ್ ತಗೋಬೇಕು? ಈ ಕಾಸ್ಟ್ ಶೀಟ್ ಇಂದ ಅಮೌಂಟ್ ತಗೋಬೇಕು. ಸ್ವಲ್ಪ ಚೇಂಜಸ್ ಮಾಡಿರ್ತಾನೆ. ಏನ್ ಚೇಂಜಸ್ ಮಾಡಿರ್ತಾನ? ಡೈರೆಕ್ಟ್ ಮಟೀರಿಯಲ್ ಈಸ್ ಇನ್ಕ್ರೀಸ್ಡ್ ಬೈ ₹2.3 per ಯೂನಿಟ್ ಅಂತ ಏನ್ ಮಾಡಿರ್ತಾನೆ. ಇಷ್ಟು ಅಥವಾ 10% ಏನಾಗೈತಿ ಇನ್ಕ್ರೀಸ್ ಆಗೈತಿ ಅಂತ ಯಾರು ಮಾಡಿರ್ತಾನ. ಸೊ ಅಡ್ಜಸ್ಟ್ಮೆಂಟ್ ಹೆಂಗ್ ಮಾಡ್ಬೋದು? ಇಲ್ಲಿ CPO ತಗೊಂಡು ನಾ ಇಲ್ಲಿ ಬರ್ಕೊಂತೀನಿ, ಇನ್ನೊಂದು ಕಾಲಮ್ ಬರ್ಕೊಂಡು ಆಡ್ ಇನ್ಕ್ರೀಸ್ ಅಂತ ಹೇಳಿ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗೈತೆ ಅದು ಮಾಡ್ಕೊಂಡು ಇಲ್ಲಿ ಬರ್ಕೊಂತೀನಿ. ಬರ್ಕೊಂಡ್ಮೇಲೆ ನಿಮ್ಗೆ ಹೇಳಿದೆ ನಾನು CPO ಕೊಟ್ರೆ CPO ಸಿಕ್ತಂತಂದ್ರೆ ಇಂಟು ಮಾಡ್ಕೋಬೇಕು, ಅಮೌಂಟ್ ಇತ್ತಂತಂದ್ರೆ ಡಿವೈಡೆಡ್ ಬೈ ಮಾಡ್ಕೋಬೇಕು. ಯಾಕೆ ಗೊತ್ತಾ? ಅಮೌಂಟ್ ಇದ್ದಾಗ ನಮ್ಗೆ ಏನ್ ಬೇಕು? CPO ಬೇಕು. CPO ಇದ್ದಾಗ ನಮ್ಗೆ ಏನ್ ಬೇಕು? ಅಮೌಂಟ್ ಬೇಕು. CPO ಇದ್ದಾಗ ಇಂಟು ಮಾಡ್ಕೋಬೇಕು, ಅಮೌಂಟ್ ಇದ್ದಾಗ ಏನ್ ಮಾಡ್ಕೋಬೇಕು? ಡಿವೈಡೆಡ್ ಬೈ ಮಾಡ್ಕೋಬೇಕು. ಇದು ಮೇನ್ ಕಾನ್ಸೆಪ್ಟ್, ಎಲ್ಲರೂ ತಿಳ್ಕೊಬೇಕಾಗಿತ್ತು. ಓಕೆ ಸರ್, ನೆಕ್ಸ್ಟ್ ಒಂದು ಡೈರೆಕ್ಟ್ ಮೆಟೀರಿಯಲ್ ಆಗುತ್ತೆ. ಡೈರೆಕ್ಟ್ ಮೆಟೀರಿಯಲ್ ಆಗ ಯಾವ್ದು ಬರ್ತಪ್ಪ? ನೆಕ್ಸ್ಟ್ ಡೈರೆಕ್ಟ್ ಲೇಬರ್ ಅಥವಾ ಏನಂತ ಕರಿತೀರಿ ನೀವು? ವೇಜಸ್. ಅವ ಅಮೌಂಟ್ ಕೊಡ್ತಾನ, ಯೂನಿಟ್ಸ್ ಇಂದ ಡಿವೈಡ್ ಮಾಡಿದ್ರೆ ನಮ್ಗೆ ಏನ್ ಸಿಕ್ಬಿಡುತ್ತೆ? CPO ಸಿಗುತ್ತೆ. ಹಾಗಾದ್ರೆ ಇದು ಏನು? VC. ಇದು VC ಅಂದ್ರೆ ವೇರಿಯಬಲ್ ಕಾಸ್ಟ್. ಇದು ಚೇಂಜ್ ಆಗ್ತಿರುತ್ತೆ. ಹಂಗಂದ್ರೆ ಇದರಿಂದ ಇದನ್ನ ತಗೊಂಡ ಮುಂದೆ ಏನ್ ತಗೊಂತೀರಿ? ಹಂಗಂದ್ರೆ CPO ತಗೋಬೇಕು. ಅಂಡರ್ಸ್ಟ್ಯಾಂಡ್ ಆಗ್ಲಿಲ್ಲ? ನಾ ಯಾವನ VC ಅಂತ ಕರಿತೇನಲ್ಲ, ವೇರಿಯಬಲ್ ಕಾಸ್ಟ್ ಅಂತ ಕರಿತೇನಲ್ಲ, ಅವೆಲ್ಲ ಏನಂತಂದ್ರೆ ಯಾವನ ವೇರಿಯಬಲ್ ಕಾಸ್ಟ್ ಅಂತ ಹೇಳಿ ನಾವು ಟ್ರೀಟ್ ಮಾಡ್ತೇವಲ್ಲ, ಅರ್ಥ ಆದ್ರೆ ಯಾವನ ವೇರಿಯಬಲ್ ಕಾಸ್ಟ್ ಅಂತ ಟ್ರೀಟ್ ಮಾಡ್ತೇವೆ ಅವಕ್ಕೆಲ್ಲ ಇದರಿಂದ ತಗೊಳೋದು ಏನ್ ತಗೋಬೇಕು? CPO ತಗೋಬೇಕು. ಯಾವ ನಾವು ಫಿಕ್ಸ್ ಅಂತ ಕರೆಯತಾನಲ್ಲ ಅವಕ್ಕೆ ಏನ್ ತಗೋಬೇಕು? ಅಮೌಂಟ್ ತಗೋಬೇಕು. ಇದಿಷ್ಟು ಗೊತ್ತಿದ್ರಷ್ಟು ಈಸಿ. ಇದು ಎಷ್ಟೋ ಮಂದಿಗೆ ಇದು ಟಫ್. ಯಾವ್ದು? ಎಸ್ಟಿಮೇಟೆಡ್ ಟಫ್. ಯಾಕಂದ್ರೆ ನಾವು ಎದನ್ನ ತಗೋಬೇಕು ಅನ್ನೋದು ಕನ್ಫ್ಯೂಸ್ ಆಕಾರ. ಸೊ ಮೈಂಡ್ ಆಗಿರ್ಲಿ ಏನಂತಂದ್ರೆ ಯಾವುದನ್ನ ನಾವು ವೇರಿಯಬಲ್ ಅಂತ ಕರಿತೀವಿ ಅದಕ್ಕೆ ಏನ್ ತಗೋಬೇಕು? ಇಲ್ಲಿಂದ ಅಲ್ಲಿಗೆ CPO ತಗೋಬೇಕು. ಯಾವುದನ್ನ ನಾವು ಫಿಕ್ಸ್ ಅಂತ ಕರಿತೀವಲ್ಲ ಅದಕ್ಕೆ ಏನ್ ತಗೋಬೇಕು? ಅಮೌಂಟ್ ತಗೋಬೇಕು. ಅದಕ್ಕೋಸ್ಕರ ನಿಮ್ಗೆ ಬರೆಯೋದಿಲ್ಲ. ಇದು VC, ಇದು VC. ಹಂಗಂದ್ರೆ ಇವೆರಡಕ್ಕೂ ನಾವು ತಗೊಂಡ ಮುಂದೆ ಏನ್ ತಗೋಬೇಕು? CPO ತಗೋಬೇಕು. ಕ್ಲಿಯರ್ ಆತಾ? ಇನ್ನೊಂದು ಬರುತ್ತೆ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಅದರ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ಇದು ದಿಸ್ ಇಸ್ ಆಲ್ಸೋ ಏನ ವೇರಿಯಬಲ್ ಕಾಸ್ಟ್. ಇದು ಏನ ವೇರಿಯಬಲ್ ಕಾಸ್ಟ್ ಇದೆ. ಸೊ ಇವನ್ನೆಲ್ಲವನ್ನು ನಾನು ಮಾಡ್ಕೊಂಡ್ಮೇಲೆ ನನಗೆ ಬರಂತ ಆನ್ಸರ್ ಏನಾಗಿರುತ್ತೆ ಹೇಳ್ರಿ? ಪ್ರೈಮ್. ಅದ್ರ ಗೊತ್ತೈತೆ? ಲಾಸ್ಟ್ ಇಯರ್ ಓದಿದ್ದು ಪ್ರೈಮ್ ಕಾಸ್ಟ್. ಈ ಮೂರನೇ ಆಡ್ ಮಾಡಿದ್ರೆ ಬಂದಂತ ಆನ್ಸರ್ ಏನು? ಪ್ರೈಮ್ ಕಾಸ್ಟ್. ಕ್ಲಿಯರ್ ಆಯ್ತಾ ಎಲ್ಲರಿಗಿದೆ? ಇದಕ್ಕೆ ಸೆಕೆಂಡ್ ಸ್ಟೆಪ್ ಯಾರು ಮಾಡ್ತಿದ್ವಿ? ಏನು? ಫ್ಯಾಕ್ಟ್ರಿ ಓವರ್ ಹೆಡ್ ಅಂತ ಹೇಳಿ ನಾವೇನ್ ಮಾಡ್ತಿದ್ವಿ? ಯಾರು ಮಾಡ್ತಿದ್ವಿ? ನೆನಪಿಟ್ಕೊಳ್ರಿ. ಇದ್ರಾಗ ಫ್ಯಾಕ್ಟ್ರಿ ಓವರ್ ಹೆಡ್ನಾಗ ಅವ ಏನ್ ಮಾಡ್ತಾನ ಅಂದ್ರೆ ಈ ತರ ಕೇಸ್ ಸ್ಟಡಿ ಕೇಳಿದಾಗ ಇದ್ರ ಮೇಲೆ ಕೇಸ್ ಸ್ಟಡಿನ ಕೇಳಿ ಅಥವಾ ನಾರ್ಮಲ್ ಪ್ರಾಬ್ಲಮ್ ಕೇಳಿ ಇದ್ರಾಗ ಅವನ ಡಿವೈಡ್ ಮಾಡ್ತಾನ. ಏನಂತ ಡಿವೈಡ್ ಮಾಡ್ತಾನ ಗೊತ್ತಾ? ವೇರಿಯಬಲ್ ಫ್ಯಾಕ್ಟ್ರಿ ಓವರ್ ಹೆಡ್, ಇನ್ನೊಂದು ಫಿಕ್ಸ್ಡ್ ಫ್ಯಾಕ್ಟ್ರಿ ಓವರ್ ಹೆಡ್. ಅಥವಾ ಒಂದು ಅಡ್ಜಸ್ಟ್ಮೆಂಟ್ ಹೇಳ್ತಾನ 50% ವೇರಿಯಬಲ್ ಐತಿ, 50% ಫಿಕ್ಸ್ಡ್ ಐತಿ ಅಂತ ಹೇಳ್ತಾನೆ. ಅದ್ರಾಗ ಫ್ಯಾಕ್ಟ್ರಿ ಓವರ್ ಹೆಡ್ನಾಗ ಹಿಂಗ ಕ್ವಶನ್ ಬರ್ತೈತೆ. ನಾನು ಹೇಳ್ತಿರ್ತೀನಿ ನಿಮ್ಗೆ ಇದನ್ನ ಏನ್ ಹೇಳಿರ್ತಾನೆ ಇಂಟ್ರೊಡಕ್ಷನ್, ಅದ್ರ ಮೇಲೆ ನೀವು ಆನ್ಸರ್ ಮಾಡ್ಬೋದು. ಓಕೆ, ಈಗೇನಂತಾನ ಫ್ಯಾಕ್ಟ್ರಿ ಓವರ್ ಹೆಡ್ ಒಂದು ಅಮೌಂಟ್ ಕೊಟ್ಟಾನ, ಕೆಳಗೆ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಬಿಡ್ತಾನೆ. ಏನಂತ? ಸೊ ಇನ್ ಫ್ಯಾಕ್ಟ್ರಿ ಓವರ್ ಹೆಡ್ 50% ಈಸ್ ವೇರಿಯಬಲ್ ಅಂತ ಕೊಟ್ಬಿಟ್ಟ. 50% ಎಕ್ಸ್ಪೆನ್ಸಸ್ ಏನೈತಿ? ವೇರಿಯಬಲ್ ಐತಿ ಅಂತ ಕೊಟ್ಟ. ಹಂಗಂದ್ರೆ 50% ವೇರಿಯಬಲ್ ಐತಿ ಅಂದ್ರೆ ಇನ್ 50% ಏನಾಕೈತಿ? ಫಿಕ್ಸ್ಡ್ ಆಕೈತಿ. ಹಂಗಂದ್ರೆ ಆ ಅಮೌಂಟ್ ನ ನಾವು ಡಿವೈಡ್ ಮಾಡ್ಕೊಂಡು ನೆನಪಿಟ್ಕೊಳ್ರಿ. ಇದನ್ನ ಈ ಎರಡು ಅಮೌಂಟ್ ನಲ್ಲಿ ಮಾಡ್ಕೊಂಡು ಇಲ್ಲಿ ಎಲ್ಲ CPO ಕಂಡಿಡ್ಕೊಂಡು ಬರಿತೀವಿ. ನಾವು ಬರ್ತೇವೆ. ನಿಮ್ಗೆ ಹೇಳತ್ತು ಎಷ್ಟೇ ತಿಳ್ಕೊಂಡ್ರೆ ಸಾಕು. ನೀವು ಮತ್ತೇನು ಜಾಸ್ತಿ ತಿಳ್ಕೊಳೋದು ಬೇಡ. ಇಲ್ಲಿ ಬರೇ ಮುಂದೆ ಏನ್ ಮಾಡ್ತೀನಿ? ಒಂದು ವಿಚಾರ ಕೇಳ್ರಿ. ಇಲ್ಲಿಂದ ತಗೊಂಡು ಫ್ಯಾಕ್ಟ್ರಿ ಓವರ್ ಹೆಡ್ ಹಾಕ್ತೇನೆ ನಾನು. ಇಲ್ಲಿಂದ ತಗೊಂಡು ಫ್ಯಾಕ್ಟ್ರಿ ಓವರ್ ಹೆಡ್ ಏನ್ ಮಾಡ್ತೀನಿ? ಇದಕ್ಕೆ ಶಿಫ್ಟ್ ಮಾಡ್ತೀನಿ. ಇದರಿಂದ ಇದಕ್ಕೆ ಫ್ಯಾಕ್ಟ್ರಿ ಓವರ್ ಹೆಡ್ ನ ಶಿಫ್ಟ್ ಮಾಡೋ ಮುಂದೆ ಏನಾಗ್ಬಿಡ್ತೈತಿ? ಒಂದು ವಿಚಾರ ಕೇಳಿ ಹೇಳ್ತೇನೆ. ವೇರಿಯಬಲ್ ಫ್ಯಾಕ್ಟ್ರಿ ಓವರ್ ಹೆಡ್ ನ ನಾನು ಏನ್ ತಗೋಬೇಕಂತ ಹೇಳಿದಾಗಲೇ CPO ತಗೋಬೇಕು ಇಲ್ಲಿಂದ ಅಲ್ಲಿಗೆ. ಅದ ಫಿಕ್ಸ್ ಇದ್ದಿದ್ದಕ್ಕೆ ಏನ್ ತಗೋಬೇಕು? ಅಮೌಂಟ್ ತಗೊಂಡು ಆಮೇಲೆ ಡಿವೈಡೆಡ್ ಬೈ ಮಾಡ್ಕೋಬೇಕು. ಅಮೌಂಟ್ ತಗೊಂಡಾಗ ನಿಮ್ಗೆ ಏನ್ ಮಾಡ್ರಿ ಅಂತ ಹೇಳಿದೆ ನಾನು? ಡಿವೈಡ್ ಮಾಡ್ರಿ. ಒಂದ್ ವೇಳೆ CPO ತಗೊಂಡಾಗ ಏನ್ ಮಾಡ್ರಿ ಅಂತ ಹೇಳಿದೆ? ಇಂಟು ಮಾಡ್ರಿ. ಜೊತೆಗೆ ಏನ್ ಮಾಡಿರ್ತಾನ? ಒಂದಿಷ್ಟು ಅಮೌಂಟ್ ಫ್ಯಾಕ್ಟ್ರಿ ಓವರ್ ಹೆಡ್ ಇಷ್ಟು ಇನ್ಕ್ರೀಸ್ ಆಗೈತಿ ಅಂತ ಹೇಳಿರ್ತಾನ. ಅಷ್ಟು ಫ್ಯಾಕ್ಟ್ರಿ ಓವರ್ ಹೆಡ್ ಏನ್ ಮಾಡಬೇಕಾಗೈತಿ? ಸಮ್ ಟೈಮ್ಸ್ ಇನ್ಕ್ರೀಸ್ ಮಾಡಬೇಕಾಗೈತಿ, ಇಲ್ಲದ್ರೆ ಇಲ್ಲ. ನೋ ಪ್ರಾಬ್ಲಮ್. ಇದು ಅಂಡರ್ಸ್ಟ್ಯಾಂಡ್ ಆಗೈತಿ ಅನ್ಕೊಂತ ನಾ ಎಲ್ಲರಿಗೆ. ಓಕೆನಾ? ಇದಾದ ಮೇಲೆ ಬಂದಂತ ಆನ್ಸರ್ ವರ್ಕ್ಸ್ ಕಾಸ್ಟ್. ಏನಂತ ಕರಿತೀವಿ ನಾವು? ವರ್ಕ್ಸ್ ಕಾಸ್ಟ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್ ಆತ?
ಸೊ ವರ್ಕ್ಸ್ ಕಾಸ್ಟ್ ಗೆ ನಾವು ಏನ್ ಆಡ್ ಮಾಡ್ತೇವೆ ನೆಕ್ಸ್ಟ್ ಸ್ಟೆಪ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಇದು ಯಾವಾಗ್ಲಿ ಅವ ಅಡ್ಜಸ್ಟ್ಮೆಂಟ್ ಕೊಡ್ಬೋದು ಕೊಡ್ದೇನೆ ಇರ್ಬೋದು. ಇಟ್ ಇಸ್ ಆಲ್ವೇಸ್ ಫಿಕ್ಸ್ಡ್. ನೆನಪಿಟ್ಕೊಳ್ಳಿ ಇದೇನದ ಅಡ್ಮಿನಿಸ್ಟ್ರೇಷನ್ ಯಾವಾಗ್ಲೂ ಏನಿರ್ತೈತಿ ಫಿಕ್ಸ್ಡ್ ಓವರ್ ಹೆಡ್ ಇದೆ ಯಾವಾಗ್ಲಿ ನೆನಪಿಟ್ಕೊಳ್ರಿ. ಇದ ಎಷ್ಟೋ ಜನಕ್ಕೆ ಕನ್ಫ್ಯೂಸ್ ಆಗ್ಬಿಡ್ತೈತಿ. ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಸಿಪಿಒ ತಗೊಳೋಣ ಅಮೌಂಟ್ ತಗೊಳೋಣ. ಅಮೌಂಟ್ ತಗೊಂಡ್ರೆ ಪ್ರಾಬ್ಲಮ್ ಕಟ್ ಬರ್ತೈತಿ. ಒಂದ್ ವೇಳೆ ಸಿಪಿಒ ತಗೊಂಡ್ರೆ ಆಟೋಮೆಟಿಕ್ಲಿ ನಿಮ್ದು ಏನಾಗೈತಿ ಪ್ರಾಬ್ಲಮ್ ಚೇಂಜ್ ಆಕೈತಿ. ಸೊ ಫಾರ್ ದಟ್ ರೀಸನ್ ನಾವ್ ಏನ್ ಮಾಡ್ಬೇಕಂತಂದ್ರ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ನಾವ್ ಯಾವಾಗ್ಲೂ ಏನಂತ ತಿಳ್ಕೊಬೇಕು ಫಿಕ್ಸ್ಡ್ ಅಂತ ಹೇಳಿ ತಿಳ್ಕೊಬೇಕು. ಅಂಡರ್ಸ್ಟ್ಯಾಂಡ್ ಆತ? ಸೊ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ನಾವ್ ಯಾವಾಗ್ಲೂ ಫಿಕ್ಸ್ಡ್ ಅಂತ ತಿಳ್ಕೊಂಡಾಗ ನಾವ್ ಹಂಗಂದ್ರೆ ಇದರಿಂದ ಇದಕ್ಕೆ ಬೇಸ್ ತಗೊಂಡಾಗ ಏನ್ ತಗೊಂತೀವಿ ಅಮೌಂಟ್ ತಗೊಂತೀವಿ. ಆಮೇಲೆ ಡಿವೈಡೆಡ್ ಬೈ ಮಾಡ್ತೀವಿ. ಒಂದ್ ವೇಳೆ ನೀವು ಸಿಪಿಒ ತಗೊಂಡು ಇಂಟು ಮಾಡಿದ್ರೆ ಆಟೋಮೆಟಿಕ್ಲಿ ಆನ್ಸರ್ ಚೇಂಜ್. ಕ್ಲಾರಿಟಿ ಸಿಗ್ತಾ ಇದೆ ಎಲ್ಲರಿಗೆ? ಸೊ ಇಷ್ಟು ಬರ್ತೈತಿ ಈ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ನಾವು ಯಾಡ್ ಮಾಡ್ಕೊಂತೀವಿ ಅಂತ ತಿಳ್ಕೊಳ್ರಿ ಇದನ್ನ. ಸೊ ಯಾಡ್ ಮಾಡ್ಕೊಂಡ ಮೇಲೆ ಬಂದಂತ ಆನ್ಸರ್ ಎವ್ರಿ ಒನ್ ಶುಡ್ ಸಿ ಏನಂತ ಬರ್ತೀವಿ ಕಾಸ್ಟ್ ಆಫ್ ಪ್ರೊಡಕ್ಷನ್. ಇಲ್ಲಿ ಓಪನಿಂಗ್ ಕ್ಲೋಸಿಂಗ್ ಏನ್ ಬರಲ್ಲ. ಇಲ್ಲಿ ನೆನಪಿಟ್ಕೊಳ್ರಿ ಓಪನಿಂಗ್ ಕ್ಲೋಸಿಂಗ್ ಏನು ಬರಲ್ಲ. ಓನ್ಲಿ ಬರೋದೇನಿಲ್ಲ ಇವಿಷ್ಟ ನಾ ಏನ್ ಹೇಳ್ತಾನೆ ಹೆಡ್ಡಿಂಗ್ ಅವಿಷ್ಟನ್ನ ನಾವು ಹೆಂಗ್ ಮಾಡ್ಬೇಕು ಅನ್ನೋದು ಟ್ರೀಟ್ಮೆಂಟ್ ತಿಳ್ಕೊಂಡ್ರೆ ಸಾಕು. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಅಂದ್ರೆ ಆಡ್ ಏನಪ್ಪಾ ಸೆಲ್ಲಿಂಗ್ ಅಂಡ್ ಏನಂತ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಒಂದ್ ನಿಮಿಷ ಕೇಳ್ರಿ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಕ್ಲಿಯರ್ ಆಗಿ ಕೇಳ್ರಿ. ಇದು ನೆನಪಿಟ್ಕೊಳ್ರಿ ಯಾವಾಗ್ಲೂ ವೇರಿಯೇಬಲ್. ಇದು ಬರ್ಕೋಬೇಡ್ರಿ. ಇದು ಯಾವಾಗ್ಲೂ ಏನ ವೇರಿಯೇಬಲ್. ಓಕೆ ಅಗ್ರಿ. ಕೆಲವೊಂದು ಟೈಮ್ ಏನ್ ಮಾಡ್ತಾನ ಅಡ್ಜಸ್ಟ್ಮೆಂಟ್ 50% ಆರ್ 25% ಈಸ್ ವೇರಿಯೇಬಲ್, ರಿಮೈನಿಂಗ್ ಈಸ್ ಏನಂತ ಹೇಳ್ತಾನ ಫಿಕ್ಸ್ಡ್ ಅಂತ ಹೇಳ್ತಾನ. ಸೊ ಇನ್ ದಟ್ ಕೇಸ್ ಏನಾಕೈತಿ ಅವಾಗ ವೇರಿಯೇಬಲ್ ಬೇರೆ ಬರೀಬೇಕು, ಫಿಕ್ಸ್ಡ್ ಬೇರೆ ಬರೀಬೇಕು. ಒಂದ್ ವೇಳೆ ಏನು ಅಡ್ಜಸ್ಟ್ಮೆಂಟ್ ಕೊಳ್ಳೇ ಇಲ್ಲ ಅಂತಂದ್ರೆ ಇಟ್ ಮೀನ್ಸ್ ಏನಂತ ಇದು ವೇರಿಯೇಬಲ್. ಕ್ಲಿಯರ್ ಆದಂಪ ಎಲ್ಲರಿಗಿದೆ? ಅಡ್ಜಸ್ಟ್ಮೆಂಟ್ ಕೊಳ್ಳೇ ಇಲ್ಲ ಅಂತಂದ್ರೆ ಇದೇನಂತ ಅರ್ಥ ವೇರಿಯೇಬಲ್ ಅಂತ ಅರ್ಥ. ಇದನ್ನ ಕಂಡುಹಿಡ್ಕೊಂಡು ಸಿಪಿಒ ಕಂಡುಹಿಡಿತೀವಿ. ಅದಾದ್ಮೇಲೆ ಬಂದಂತ ಆನ್ಸರ್ಗೆ ನಾವು ಕಾಸ್ಟ್ ಆಫ್ ಏನಂತ ಕರಿತೀವಿ ಹೇಳಿ ನಾವು ಸೇಲ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ ಕಾಸ್ಟ್ ಆಫ್ ಸೇಲ್ಸ್. ಇದಕ್ಕ ಪ್ರಾಫಿಟ್ ಯಾಡ್ ಮಾಡಕ್ ಕೊಡ್ಬೋದು ಅವ. ಆಕ್ಚುಲಿ ಇಲ್ಲಿ ಏನ್ ಕೊಡ್ತಾನ ಗೊತ್ತಾ ಇಂತ ಕಾಸ್ಟ್ ಶೀಟ್ ಒಳಗ ಪ್ರಾಫಿಟ್ ನ ಮಾರ್ಜಿನ್ ಯಾಡ್ ಮಾಡಕ್ ಕೊಡ್ತಾನ. ಇಲ್ಲ ಪ್ರಾಫಿಟ್ ನ ಯಾಡ್ ಮಾಡಿದ್ರಾಗ 2 ರೀತಿ ಐತಿ. ಇದನ್ನ ಅರ್ಥ ಮಾಡ್ಕೊಳ್ರಿ. ಮೇನ್ ಆಗಿ ಪ್ರಾಫಿಟ್ ನ ಯಾಡ್ ಮಾಡಿದ್ರಾಗ 2 ರೀತಿ ಐತಿ. ಒಂದ್ ವೇಳೆ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟು ಏನ್ ಕೊಟ್ಟವ ಪ್ರಾಫಿಟ್ ಪರ್ಸೆಂಟೇಜ್ ಕೊಟ್ಟು ಮುಂದ ಆನ್ ಸೇಲ್ಸ್ ಕಂಡಿಡ್ರಿ ಅಂತ ಹೇಳ. ಪ್ರಾಫಿಟ್ 20% ಪ್ರಾಫಿಟ್ ಆನ್ ಸೇಲ್ ಅಂತ ಹೇಳ. ಸೇಲ್ ಐತ ನಮ್ ಕಡೆ ಇನ್ನು ಸೇಲ್ ಇಲ್ಲ ಅಂದ್ರೆ ಒಂದು ಅಜಂಪ್ಷನ್ ತಗೊಂತೀನಿ ಈ ತರ ಇದು 100 ಅಂತ ತಿಳ್ಕೊಳೋದು. ಈಗ ಹಂಗಂದ್ರೆ ಪ್ರಾಫಿಟ್ ಎಷ್ಟು ಬೇಕು ನನಗೆ? ಹಂಗಂದ್ರೆ ನನ್ನ ಕಡೆ ಇದ್ದಿದ್ದು ಎಷ್ಟು 80. ಅವಾಗ ಏನ್ ಮಾಡ್ತೀನಿ ಪ್ರಾಫಿಟ್ ಮುಂದೆ ನನ್ನ ಕಡೆ ಇರೋಂತ ಅಮೌಂಟ್ ಅಥವಾ ಸಿಪಿ ಎರಡರಾಗ ಯಾವ್ದಾರು ತಗೋರಿ. ಸಿಪಿಒ ತಗೊಂಡ್ರೆ ನಿಮ್ಗೆ ಸಿಪಿಒ ಸಿಗ್ತೈತಿ, ಅಮೌಂಟ್ ತಗೊಂಡ್ರೆ ನಿಮ್ಗೆ ಅಮೌಂಟ್ ಸಿಗ್ತೈತಿ. ಓಕೆ ಸಿಪಿಒ ತಗೊಂಡ್ರೆ ಮಾಡ್ರಿ, ಅಮೌಂಟ್ ತಗೊಂಡ್ರೆ ಮಾಡ್ರಿ. ಇದ್ದಂತ ಅಮೌಂಟ್ ಡಿವೈಡೆಡ್ ಬೈ ಎಷ್ಟಕ್ಕೆ ಈಕ್ವಲ್ ಐತಿ? ಅದು 80% ಈಕ್ವಲ್ ಐತಿ. ಇಂಟು ನಮ್ಗೆ ಎಷ್ಟು ಪರ್ಸೆಂಟ್ ಬೇಕು? 20 ಮಾಡ್ಕೊಂಡ್ಬಿಟ್ರೆ ಲೆಕ್ಕ ಮುಗಿದಂಗೆ ಏನ ಪ್ರಾಫಿಟ್ ಸಿಕ್ಕಂಗೆ. ಒಂದ್ ವೇಳೆ ಯಾವಾಗ ಇದು ಪ್ರಾಫಿಟ್ ಆನ್ ಎದ್ರ ಮೇಲೆ ಅಂತ ಹೇಳಿದಾಗ ಸೇಲ್ ಮೇಲೆ ಹೇಳಿದಾಗ, ಒಂದ್ ವೇಳೆ ಪ್ರಾಫಿಟ್ ಆನ್ ಕಾಸ್ಟ್ ಅಂತ ಹೇಳಿದಾಗ ಏನಂತ ಹೇಳಿದ್ರೆ ಯಾವಾಗ್ಲೂ ಇದನ್ನ ಯಾವಾಗ ಅಜಂಪ್ಷನ್ ತಗೋಬೇಕು? ಇಫ್ ದ ಪ್ರಾಫಿಟ್ ಇಸ್ ಆನ್ ಸೇಲ್ ಇದ್ರೆ ಇದು ಅಜಂಪ್ಷನ್ ತಗೋಬೇಕು. ಇಲ್ಲಪ್ಪ ಪ್ರಾಫಿಟ್ ಅಜಂಪ್ಷನ್ ಹೇಳಿಲ್ಲ, ಪ್ರಾಫಿಟ್ ಆನ್ ಕಾಸ್ಟ್ ಅಂತ ಹೇಳಿದ. ಏನ್ ಹೇಳಿದವ? ಪ್ರಾಫಿಟ್ ಆನ್ ಕಾಸ್ಟ್ ಅಂತ ಹೇಳಿದಾಗ ಸೊ ಪ್ರಾಫಿಟ್ ಆನ್ ಕಾಸ್ಟ್ ಅಂತ ಹೇಳಿದಾಗ ಏನ್ ಮಾಡ್ಬೇಕಂತಂದ್ರೆ ಡೈರೆಕ್ಟ್ ಅದೆಷ್ಟು ಪರ್ಸೆಂಟೇಜ್ ಹೇಳಿರ್ತಾನೆ ಅಷ್ಟು ಪರ್ಸೆಂಟೇಜ್ ಈ ಅಮೌಂಟ್ ಮೇಲೆ ಮಾಡ್ಬೇಕು. ಯಾವಾಗ ಪ್ರಾಫಿಟ್ ಆನ್ ಸೇಲ್ ಅಂತ ಹೇಳಿದಾಗ ಅಷ್ಟೇ ನೀವೇನ್ ಮಾಡ್ಕೋಬೇಕಂತ ಹೇಳಿದೆ ನಾನು ಅಜಂಪ್ಷನ್ ಮಾಡ್ಕೋಬೇಕು. ಒಂದ್ ವೇಳೆ ಪ್ರಾಫಿಟ್ ಆನ್ ಕಾಸ್ಟ್ ಅಂತ ಹೇಳಿದಾಗ ಡೈರೆಕ್ಟ್ ಮಾಡ್ಬೇಕು. ಇದು ಮೈಂಡ್ ಆಗಿರಲಿ ಎಲ್ಲರಿಗೂ. ಓಕೆ ಇದಾದ್ಮೇಲೆ ಸೇಲ್ಸ್ ಅವೆರಡು ಕೂಡಿಸಿದ್ರೆ ಏನ್ ಬರ್ತೈತಿ ನಿಮ್ಗೆ ಲಾಸ್ಟ್ ಆನ್ಸರ್ ಸೇಲ್ಸ್ ಬರುತ್ತೆ. ಆದ್ರೆ ಕೆಲವೊಂದು ಟೈಮ್ ಏನ್ ಮಾಡ್ಬಿಡ್ತಾನ ಕಾಸ್ಟ್ ಆಫ್ ಸೇಲ್ ಮಟ್ಟ ಕಂಡಿಡ್ತೀವಿ, ಸೇಲ್ಸ್ ಕೊಟ್ಟಿರ್ತಾನ ಪ್ರಾಬ್ಲಮ್. ಏನ್ ಕೊಟ್ಟಿರ್ತಾನ ಪ್ರಾಬ್ಲಮ್ನಾಗ? ಸೇಲ್ಸ್ ಕೊಡ್ತಾನ. ಇದ್ರಾಗ ಇದನ್ನ ಲೆಸ್ ಮಾಡಿದ್ರೆ ಬಂದಂತ ಆನ್ಸರ್ ಏನಾಕೈತಿ ನಿಮ್ಗೆ ಪ್ರಾಫಿಟ್ ಆಕೈತಿ. ಒಂದು ವಿಚಾರ ಏನಂತಂದ್ರೆ ನೆನಪಿಟ್ಕೊಡ್ರಿ, ಇದಕ್ಕೂ ಅದಕ್ಕೂ ಏನ್ ವ್ಯತ್ಯಾಸ ಅಂದ್ರೆ ನಮಗೆ ಇಲ್ಲಿ ಮಟ್ಟ ಅಷ್ಟ ನಾಲೆಜ್ ಬೇಕು. ಪರ್ಟಿಕ್ಯುಲರ್ಲಿ ಎಲ್ಲಿ ಮಟ್ಟ? ಕಾಸ್ಟ್ ಆಫ್ ಸೇಲ್ಸ್ ಮಟ್ಟ ಅಷ್ಟ ಮೇನ್ ಆಗಿ ನಾಲೆಜ್ ಬೇಕು. ಪ್ರಾಫಿಟ್ ಅಂತ ಹೇಳಿದ್ರೆ 2 ಟೈಪ್ ಪ್ರಾಫಿಟ್ ಬರ್ತೈತಿ. ಒಂದು ಕಾಸ್ಟ್ ಪ್ರಾಫಿಟ್ ಆನ್ ಸೇಲ್, ಇನ್ನೊಂದು ಪ್ರಾಫಿಟ್ ಆನ್ ಕಾಸ್ಟ್. ಪ್ರಾಫಿಟ್ ಆನ್ ಕಾಸ್ಟ್ ಅಂತ ಹೇಳಿದಾಗ ಏನ್ ಮಾಡಿದೆ ಅಂತ ಹೇಳಿದೆ ಡೈರೆಕ್ಟ್ ಲೆಕ್ಕ ಮಾಡೋದು. ಡೈರೆಕ್ಟ್ ಎಷ್ಟು ಪರ್ಸೆಂಟ್ ಇರುತ್ತೆ ಅಷ್ಟು ಪರ್ಸೆಂಟ್ ಹೊಡ್ಕೊಂಡ್ಬಿಡೋದು. ಒಂದ್ ವೇಳೆ ಪ್ರಾಫಿಟ್ ಆನ್ ಸೇಲ್ ಅಂತ ಹೇಳಿದಾಗ ಅಜಂಪ್ಷನ್ ತಗೊಳೋದು. ಇದು ಅಂದ್ರೆ 25% ಕೊಟ್ಟಣ ಅಂದ್ರೆ ಇದು 100%.
ಇದು 100, ಇದು 25, ಹಂಗಂದ್ರೆ ಇದು ಎಷ್ಟು 75. ಈ ತರ ಹಂಗ ನಮ್ ಕಡೆ ಇರೋಂಥ ಅಮೌಂಟ್ 75 ಸಮ ಐತಿ. ಅಮೌಂಟ್ ಡಿವೈಡೆಡ್ ಬೈ 75 ಇಂಟು ನಮ್ಗೆ ಎಷ್ಟು ಬೇಕು 25. ಅಂಡರ್ಸ್ಟ್ಯಾಂಡ್ ಆಯ್ತಾ ಎಲ್ಲರಿಗಿದೆ? ಸೊ ಇಟ್ಸ್ ಆಲ್ ಅಬೌಟ್ ಕಾಸ್ಟ್ ಶೀಟ್. ಒಂದು ವಿಚಾರ, ಇದು ಬೇಸ್ ಕಾಸ್ಟ್ ಶೀಟ್ ಹೆಂಗೆ ಟ್ರಾನ್ಸ್ಫರ್ ಮಾಡ್ತೇನೆ ಅಂತ ಹೇಳ್ತೀನಿ. ಅಲ್ಲಿ ಡೈರೆಕ್ಟ್ ಮೆಟೀರಿಯಲ್ ತಗೊಂತೀನಿ, ಇದು ತಗೊಂಡು ಮುಂದೆ ಇದನ್ನ ಅಮೌಂಟ್ ತಗೊಳಲ್ಲ, ಏನ್ ತಗೋಬೇಕು CPO ತಗೊಂಡು ಅದಕ್ಕೆ ಒಂದ್ ವೇಳೆ ಅಡ್ಜಸ್ಟ್ಮೆಂಟ್ ಇನ್ಕ್ರೀಸ್ ಡಿಕ್ರೀಸ್ ಅಂತ ಇದ್ವಿ ಅಂದ್ರೆ ಅವ್ನು ಮಾಡ್ಕೋಬೇಕು. ಇದರಿಂದ ಏನ್ ತಗೋಬೇಕು ಅನ್ನೋದು ಗೊತ್ತಾಗಬೇಕು. ಇದರಿಂದ ಇದಕ್ಕೆ ನಾವೇನ್ ತಗೊಂತೀವಿ ಈಗ CPO ತಗೊಂತೀವಿ. ಅಂಡರ್ಸ್ಟ್ಯಾಂಡ್ ಆಯ್ತಾ ಎಲ್ಲರಿಗಿದೆ? ಇದಾದ ಮೇಲೆ ನೆಕ್ಸ್ಟ್ ಇದಕ್ಕೂ VC ಇದು VC ಬಂದಂತ ಆನ್ಸರ್ ಏನ ಪ್ರೈಮ್ ಕಾಸ್ಟ್ ಸಿಮಿಲರ್ ಅಲ್ಲಿ ಇರುತ್ತೆ. ಅಡ್ಜಸ್ಟ್ಮೆಂಟ್ ಅಂದ್ರೆ ಯು ಹ್ಯಾವ್ ಟು ಡೂ ಅಡ್ಜಸ್ಟ್ಮೆಂಟ್. ಈಗ ಹೇಳ್ತೇನೆ ನಾನು ಕೇಸ್ ಸ್ಟಡಿ ಅಂತ ಹೇಳ್ತೀನಿ. 2016 ಇಯರ್ದ ಕೇಸ್ ಸ್ಟಡಿ ತಗೊಳ್ರಿ. ಓಕೆ, ಅದಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಹೇಳ್ತೇನೆ ಕೇಳ್ರಿ. ಪ್ರೈಮ್ ಕಾಸ್ಟ್ ಅಂತ ಫ್ಯಾಕ್ಟ್ರಿ ಓವರ್ಹೆಡ್ನಾಗ ಅವರು ವೇರಿಯಬಲ್ ಮತ್ತು ಫಿಕ್ಸ್ ಅವ್ರು ಹೇಳಿರ್ತಾರ. ಆಲ್ಮೋಸ್ಟ್ ವೇರಿಯಬಲ್ ಹೇಳಿದ್ರೆ ಇಲ್ಲಿಂದ ಅಲ್ಲಿ ತಗೊಳೋದೇನು CPO, ಫಿಕ್ಸ್ಡ್ ಹೇಳಿದ್ರೆ ಇಲ್ಲಿಂದ ಅಲ್ಲಿ ತಗೊಳೋದೇನು ಅಮೌಂಟ್. ಅಮೌಂಟ್ ತಗೊಂಡಾಗ ಡಿವೈಡೆಡ್ ಬೈ ಮಾಡ್ಬೇಕು. ಒಂದ್ ವೇಳೆ CPO ತಗೊಂಡು ಏನ್ ಮಾಡ್ಬೇಕು ಇಂಟು ಮಾಡ್ಬೇಕು. ಇಸ್ ಇಟ್ ಕ್ಲಿಯರ್ ಟು ಎವ್ರಿ ಒನ್? ಕ್ಲಿಯರ್ ಆತ ಅನ್ಕೊಂತೀನಿ ನಾನು. ಸೊ ನೆಕ್ಸ್ಟ್ ಒಂದು ವರ್ಕ್ಸ್ ಕಾಸ್ಟ್ ಬಂತು. ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ತಗೊಂತೀವಿ. ಅಡ್ಮಿನಿಸ್ಟ್ರೇಷನ್ ಆಲ್ವೇಸ್ ಏನಂತ ಹೇಳಿ ನಾನು ಫಿಕ್ಸ್ಡ್ ಓವರ್ಹೆಡ್ ಇದು. ಇದಾದ್ಮೇಲೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ತಗೊಂತೀವಿ. ಬರೋದು ಆನ್ಸರ್. ಇದಕ್ಕೆ ಏನ್ ಯಾರು ಮಾಡ್ತಾನೆ ನಾವು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್. ಇಫ್ ದರ್ ಇಸ್ ನೋ ಎನಿ ಅಡ್ಜಸ್ಟ್ಮೆಂಟ್ ರಿಗಾರ್ಡಿಂಗ್ ದ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ದಟ್ ಇಸ್ ಟ್ರೀಟೆಡ್ ಆಸ್ ಏನಂತ ಕರಿತೀವಿ ನಾವು ಅದಕ್ಕೆ? ಏನಂತ ಕರೀನ ಅದಕ್ಕೆ? ವೇರಿಯಬಲ್ ಕಾಸ್ಟ್. ಕ್ಲಿಯರ್ ಆಯ್ತಾ ಎಲ್ಲರಿಗೆ? ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ಅನ್ಕೊಂತೀನಿ ಕಾನ್ಸೆಪ್ಟ್. ಲಾಸ್ಟ್ ಬಂದಂತ ಆನ್ಸರ್ ಕಾಸ್ಟ್ ಆಫ್ ಪ್ರೊಡಕ್ಷನ್, ಸಾರಿ ಕಾಸ್ಟ್ ಆಫ್ ಸೇಲ್ಸ್. ಪ್ರಾಫಿಟ್ ಆರ್ ಲಾಸ್. ಪ್ರಾಫಿಟ್ ನ ಯಾವಾಗ್ಲೂ ಎರಡು ಟೈಪ್ ನ ಕೊಡ್ತಾನೆ ಅಂತ ಹೇಳಿದೆ. ಪ್ರಾಫಿಟ್ ಆನ್ ಸೇಲ್ ಮತ್ತೆ ಇನ್ನೊಂದು ಯಾವ್ದು ಪ್ರಾಫಿಟ್ ಆನ್ ಕಾಸ್ಟ್. ಪ್ರಾಫಿಟ್ ಆನ್ ಸೇಲ್ ಅಂತ ಹೇಳಿದಾಗ ಏನ್ ಮಾಡ್ಬೇಕು? ಪ್ರಾಫಿಟ್ ಆನ್ ಸೇಲ್ ಅಂತ ಹೇಳಿದಾಗ ಏನ್ ಮಾಡ್ಬೇಕು? ಅಜಂಪ್ಷನ್ ತಗೋಬೇಕು. ಪ್ರಾಫಿಟ್ ಆನ್ ಕಾಸ್ಟ್ ಹೇಳಿದಾಗ ಎಲ್ಲರೂ 2016 ಇಯರ್ ಕ್ವಶನ್ ಪೇಪರ್ ತೆಗೀರಿ ಬೇಗ. ಏ ಲಿಸನ್, ಫಿಕ್ಸ್ಡ್ ಐತೆ. ಫಿಕ್ಸ್ಡ್ ಹೇಳಿದಾಗ ಏನ್ ತಗೋಬೇಕಂತ ಹೇಳಿ? ಅಮೌಂಟ್ ಅಂದ್ರೆ ಎಷ್ಟೈತಿ? 4,000 ಐತಿ. 4,000 ರೂಪಾಯಿ ಅಮೌಂಟ್ ಕಾಲಮ್ನ ಬರೀರಿ. ಬರೋದು ಡಿವೈಡೆಡ್ ಬೈ 1,500 ಮಾಡಿ 2.66. ಓಕೆ, ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಒನ್ ವೇರಿಯಬಲ್. ವೇರಿಯಬಲ್ ಸೊ ವೇರಿಯಬಲ್ ಕಾಸ್ಟ್ ಎಷ್ಟೈತಿ ಇಲ್ಲಿ ನೋಡ್ರಿ. ವೇರಿಯಬಲ್ ಇದ್ದಿದ್ರೆ ಅದಕ್ಕೆ ಏನ್ ತಗೋಬೇಕಂತ ಹೇಳೈತಿ? CPO ತಗೋಬೇಕು. 4 ರೂಪಾಯಿ ತಗೊಂಡೆ. ಇದು 6 ಆಗಲ್ಲ, 6-7 ಅಂತ ಹಾಕ್ತೀವಿ. 6-7. ಓಕೆ, ಹೇಳಿದ್ರು 4 into 1,500 ಅಂದ್ರೆ ಎಷ್ಟಾಗ್ತದೆ? 6,000. ಇದು ಟೋಟಲ್ ಎಷ್ಟಾಗ್ತದೆ? ಎಷ್ಟಾಗ್ತಾ ಟೋಟಲ್? 65,800. This one is so this one is 43.87. ಇದಕ್ಕೆ ಏನಂತ ಕರಿಬೇಕು ಹೇಳ್ರಿ ನೀವು? ವರ್ಕ್ಸ್ ಕಾಸ್ಟ್. ಇದಕ್ಕೆ ಏನಂತ ಕರಿಬೇಕು? ವರ್ಕ್ಸ್ ಕಾಸ್ಟ್ ಅಂತ ಕರಿಬೇಕು. ಓಕೆ, ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೇವೆ ನಾವು? ಯಾರು ಮಾಡ್ತೇವೆ? ಏನ್ ಯಾರು ಹೇಳ್ರಿ? ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಆಫೀಸ್ ಓವರ್ಹೆಡ್ ಆರ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್. ಹೌದಾ? ಆಫೀಸ್ ಓವರ್ಹೆಡ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಅಂತ ಹೇಳಿ ಅದ್ರಾಗ ಸೇಮ್ ಫಿಕ್ಸ್ಡ್ ಅಂತ ಐತಿ. ಫಿಕ್ಸ್ಡ್ ಇದ್ದಾಗ ಏನ್ ತಗೋಬೇಕು ನೀವು? ಅಮೌಂಟ್ ತಗೋಬೇಕು. ಇಲ್ಲಿ ಆಫೀಸ್ ಓವರ್ಹೆಡ್ನಾಗ ಫಿಕ್ಸ್ಡ್ ಎಷ್ಟೈತಿ? 2,000 ಅಮೌಂಟ್ ಐತಿ. 2,000 ತಗೋರಿ. ಡಿವೈಡೆಡ್ ಬೈ 1,500 ಮಾಡ್ರಿ. 1.33 ಬಂತ ನೋಡ್ರಿ. ಓಕೆ, 2,000 ಡಿವೈಡೆಡ್ ಬೈ 1,500 ಅಮೌಂಟ್ ತಗೊಂಡಾಗ ಡಿವೈಡೆಡ್ ಬೈ ಮಾಡ್ರಿ. ಒಂದ್ ವೇಳೆ ಪರ್ಸೆಂಟೇಜ್ ತಗೊಂಡಾಗ ಏನ್ ಮಾಡ್ರಿ ಅಂತ ಹೇಳಿದ್ರು? ವೇರಿಯಬಲ್ ತಗೊಂಡಾಗ ಏನ್ ಮಾಡ್ರಿ ಅಂತ ಹೇಳಿ ಇಂಟು ವೇರಿಯಬಲ್ ತಗೋರಿ. ವೇರಿಯಬಲ್ ಎಷ್ಟಿತ್ತು? CPO ತಗೋಬೇಕು 2 into 1,500 ಅಂದ್ರೆ ಎಷ್ಟು ಅಂತ ಹೇಳ್ರಿ? ನೋಡ್ರಿ, ನಾನು ನಿಮ್ಗೆ ಹೇಳತ್ತಿರೋದು ಏನ್ ಥಾಟ್ ಅಂತಂದ್ರೆ ಯಾವ್ದು ಫಿಕ್ಸ್ ಯಾವ್ದು ವೇರಿಯಬಲ್ ಅಂತ ಗೊತ್ತಿರ್ಬೇಕು. ಅಂದ್ರೆ ಮಾತ್ರ ಈ ಪ್ರಾಬ್ಲಮ್ ಈಸಿ. ಫಿಕ್ಸ್ ಇದ್ರೆ ಅಮೌಂಟ್ ತಗೋಬೇಕು. ಇದರಿಂದ ವೇರಿಯಬಲ್ ಇತ್ತಂದ್ರೆ CPO ತಗೋಬೇಕು. ಈಗ ಟೋಟಲ್ ಮಾಡ್ಕೇರಿ ಎಷ್ಟಾಯ್ತು? 70,800. This one is 47.2. So next one ಹೋಗೋಣ. This is called as ಏನಂತ ಕರಿತೀರಿ ಹೇಳ್ರಿ ಇದಕ್ಕೆ? ಕಾಸ್ಟ್ ಆಫ್ ಪ್ರೊಡಕ್ಷನ್. ನೆಕ್ಸ್ಟ್ ಒನ್ ಲೆಸ್ ಅಲ್ಲ. ನೆಕ್ಸ್ಟ್ ಸ್ಟೆಪ್ ಯಾವ್ದು?
ಯಾವ್ದು ಯಾಡ್ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಹೌ ಮಚ್? ತಡಿ ಒಂದು ವಿಚಾರ, ಒಂದೇ ವಿಚಾರ, ಇದು ಯಾವಾಗಲೂ ವೇರಿಯೇಬಲ್. ವೇರಿಯೇಬಲ್ ಇರೋದ್ರಿಂದ ನಾವೇನು ತಗೊಂತೇವೆ? ಇದು ಸಿಪಿಯು ತಗೊಂತೀವಿ. ಎಷ್ಟು ರೂಪಾಯಿ ಐತಿ? ₹1. ತಡಿ ಅವಸರ ಮಾಡ್ಬೇಡ್ರಿ. ಇದ್ರದ್ದು ವೇರಿಯೇಬಲ್ ಎಷ್ಟೈತಿ? ₹1 ಐತಿ, ಹೌದಾ? ಇದ್ರಾಗ ಒಂದು ಅಡ್ಜಸ್ಟ್ಮೆಂಟ್ ಕೊಡ್ರಿ ಲಾಸ್ಟ್ಗೆ ಅವರು. ಲೆಸ್ ರೆಡ್ಯೂಸ್ ಅಂದ್ರೆ ಡಿಗ್ರೀಸ್ ಎಷ್ಟು ಪರ್ಸೆಂಟ್ ಅಂತ ಹೇಳ? 20% ಅಂತಂದ್ರೆ 0.20. ಇನ್ನೆಷ್ಟು ಉಳಿತಂದ್ರೆ 0.80. 0.80 ಇಂಟು 0.80 ಇಂಟು 1500 ಎಷ್ಟಾಗ್ತದೆ? 1200. ಹಂಗಂದ್ರೆ ಟೋಟಲ್ ಮಾಡಿ ಎಷ್ಟಾಗ್ತದೆ? 72,000. ದಿಸ್ ಈಸ್ ಎಷ್ಟಾಗ್ತದೆ? 48 ಆಗ್ತದೆ. ಎಷ್ಟಾದಂಗೆ ಆಗ್ತದೆ? 48. ಗೊತ್ತಾಗಲಿಲ್ಲ? ಗೊತ್ತಾಗಲಿಲ್ಲ? ಸೊ 48 ಹೆಂಗ್ ಬಂದದ್ದು ಗೊತ್ತಾಗ? ಇದನ್ನೆಲ್ಲ ಆ್ಯಡ್ ಮಾಡಿದ್ಮೇಲೆ ಇದು ರೆಡ್ಯೂಸ್ ಮಾಡಿದ್ದು ಗೊತ್ತಾಗ್ತದೆ ಅನ್ಕೊಂತೀನಿ ನಾನು. ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ಇದನ್ನ ತಗೊಂತ ಹೋಗ್ತಿರ್ತೇನೆ ನಾನು. ಯಾವ ಅಡ್ಜಸ್ಟ್ಮೆಂಟ್ ಸ್ಪೆಷಲ್ ಆಗಿ ಇನ್ಕ್ರೀಸ್ ಡಿಕ್ರೀಸ್ ಇಂಥವೇನಾರು ಹೇಳ್ಯಾರ ಅಂತಂದ್ರೆ ಅವ್ನು ಮಾಡ್ತಾ ಬರ್ಬೇಕಾದ್ರೆ ಅಷ್ಟು ಬಿಟ್ರೆ ಮತ್ತೇನಿಲ್ಲ. ಸೊ ಹಂಗಂದ್ರೆ ಇದಕ್ಕೆ ನಾವೇನಂತ ಕರಿತೀವಿ ಹೇಳ್ರಿ? ಕಾಸ್ಟ್ ಆಫ್ ಸೇಲ್ಸ್. ಇಲ್ಲಿಂದ ಒಂದು 3 ಕಾಲಮ್ ಬಿಟ್ಕೊಂಡು ಸೇಲ್ಸ್ ಬರಿಬೇಕಾಗಿತ್ತು. ಆದ್ರೆ ಇಲ್ಲಿ ನಾವೇನು ಆ್ಯಡ್ ಮಾಡ್ಬೇಕು ಹೇಳ್ರಿ? ಪ್ರಾಫಿಟ್ ನ ಆ್ಯಡ್ ಮಾಡ್ಬೇಕು. ಪ್ರಾಫಿಟ್ ಒಂದು ಅಜೆನ್ಷನ್ ಐತಿ ಗೊತ್ತಲ್ಲ ನಿಮ್ಗೆ. ಸೇಲ್ಸ್ 100 ಅಂತ ತಗೊಂಡ್ರೆ ಇದು 25. ನಮ್ಮ ಕಡೆ ಇದ್ದಿದ್ದು ಎಷ್ಟು ಸಮ? 75 ಸಮ. ಸೊ ಹಂಗಂದ್ರೆ ನಮ್ಮ ಕಡೆ ಇದ್ದಂತ ಅಮೌಂಟ್ ಎಷ್ಟು? 72,000 ಈಸ್ ಈಕ್ವಲ್ ಟು 75 ಇಂಟು 25 ಅಂದ್ರೆ ಎಷ್ಟಾಯ್ತು? 24,000 ಆಯ್ತು. ಸೊ 24,000 ಡಿವೈಡೆಡ್ ಬೈ 1,500 ಮಾಡ್ರಿ. ಎಷ್ಟು ಬಂತು? 16. ಓಕೆ, ಟೋಟಲ್ ಎಷ್ಟಾಯ್ತು? ದಿಸ್ ಇಸ್ 64, ದಿಸ್ ಇಸ್ 90. ದಿಸ್ ಇಸ್ ಕಾಲ್ಡ್ ಆಸ್ ಸೇಲ್ಸ್, ಎಸ್ಟಿಮೇಟೆಡ್ ಸೇಲ್ಸ್ ಅಂತ ಬರೀರಿ. ಏನಂತ ಬರ್ತೀರಿ? ಎಸ್ಟಿಮೇಟೆಡ್ ಸೇಲ್ಸ್. ದಿಸ್ ಈಸ್ ಆಲ್ ಅಬೌಟ್ ಕೇಸ್ ಸ್ಟಡಿ. ಬಂದ್ರೆ ಮೋಸ್ಟ್ ಪ್ರಾಬಬ್ಲಿ ನಿಮ್ಗೆ ಹಿಂಗೆ ಬರ್ಬೇಕು ಕೇಸ್ ಸ್ಟಡಿ. ಬೇಕಾದ್ರೆ ಇನ್ನೊಂದು 2 ಕೇಸ್ ಸ್ಟಡಿ ಅದಾವು, ಮನ್ಯಾಗ ಸಾಲ್ವ್ ಮಾಡ್ಕೇರಿ. ಆದಷ್ಟು ಮಟ್ಟಿಗೆ ಈಗ ಇನ್ನೊಂದು ಸಾಲ್ವ್ ಮಾಡಿಸ್ತೇನೆ ನಿಮ್ಗೆ ನಾನು. ಸೊ ಹಂಗಂದ್ರೆ ಹಾಕ್ಯಂತ ಬರೀ ಎಲ್ಲರೂ ಬೇಗ. ಥ್ಯಾಂಕ್ ಯು ಎವ್ರಿ ಒನ್. ಓಕೆ, 2016 ಇಯರ್ ಕ್ವಶನ್ ಪೇಪರ್ ತೆಗಿರಿ. ಅದು ತೆಗೆದು 13ನೇ ಕ್ವಶನ್ ಕೇಸ್ ಸ್ಟಡಿ ತೆಗಿರಿ. ಸ್ವಲ್ಪ ನೋಡಿ ಕೇಳ್ರಿ. ಕೇಸ್ ಸ್ಟಡಿ ಬಂದ್ರೆ ಇದೇ ಟೈಪ್ ಬರ್ಬೇಕು, ಈ ತರ ರಿಲೇಟೆಡ್ ಬರ್ತಾವು, ನೋಡ್ಕೇರಿ. ಓಕೆ, ABC furnishes the following data relating to manufacturing of a product during the year 2014. ನೋಡ್ರಿ, ಒಂದೇ ವರ್ಷ ಯಾವ್ದು? 2014. ಇಲ್ಲೇ ಬೇಸ್ ಕಾಸ್ಟ್ ಶೀಟ್ ಫಾರ್ ದ ಇಯರ್ 2014 ಅಂತ ಬರ್ತೀನಿ ನಾನು. ಹಂಗಂದ್ರೆ ನಾನು ಇಲ್ಲೇ ಎಲ್ಲ ತಗೊಳೋದು 2014 ಸಂಬಂಧಪಟ್ಟಿದ್ದು ತಗೊಂತೀನಿ. ಅದ್ರ ಜೊತೆಗೆ ನಾನು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ತಗೋಬೇಕಲ್ಲ, ಅಲ್ಲಿ ಯಾವ ಇಯರ್ ಕೇಳ್ಯಾರ ನೋಡೋಣ ಅಂತ ನೆಕ್ಸ್ಟ್ ಒಂದು. ಹಂಗೆ ಕಂಟಿನ್ಯೂ ಕ್ವಶನ್ ಓದ್ತಾ ಬರ್ತೀನಿ. 2016 ಇದು ಪ್ರೊಡಕ್ಷನ್ ಅಂತ ಹೇಳೋಣ. ಎಷ್ಟು ಯೂನಿಟ್ಸ್ ಅಂತ ಹೇಳ ನೋಡ್ರಿ? 1000 ಯೂನಿಟ್ಸ್. ಹಂಗಂದ್ರೆ ಬೇಸ್ ಕಾಸ್ಟ್ ಶೀಟ್ ಇಂದು ಎಷ್ಟು ಯೂನಿಟ್ಸ್ ಅಂತಂದ್ರೆ 1000. ಇದ್ರೆಲ್ಲ ಅಮೌಂಟ್ ಕೊಟ್ಟಿರ್ತಾನ. ಯಾವಾಗಲೂ 1000 ಇಂದ ಡಿವೈಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಹೇಳ್ರಿ? ಸಿಪಿಎ ಕೊಡ್ತಾನ. ನೋಡ್ರಿ, ಇವೆಲ್ಲ ಬೇಸ್ ಕಾಸ್ಟ್ ಶೀಟ್ ಒಳಗೆ ಆಲ್ಮೋಸ್ಟ್ ಎಲ್ಲವಕ್ಕೂ ಏನ್ ಕೊಡ್ತಾನವ? ಅಮೌಂಟ್ ಕೊಡ್ತಾನ. ಅಮೌಂಟ್ ಕೊಟ್ಟಿದ್ದಕ್ಕೆ ನಾವು ಯೂನಿಟ್ಸ್ ಇಂದ ಡಿವೈಡ್ ಮಾಡಿದ್ರೆ ನಮ್ಗೆ ಏನ್ ಸಿಗ್ತೈತಿ ಹೇಳ್ರಿ? ಸಿಪಿಎ ಸಿಗ್ತೈತಿ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಸೊ ನೆಕ್ಸ್ಟ್ ಒನ್ ಯಾವ್ಯಾವ ಕೊಟ್ಟ ನೋಡ್ರಿ? ಮಟೀರಿಯಲ್ ಎಲ್ಲಿ ಬರ್ತೈತಿ ಹೇಳ್ರಿ? ಫಸ್ಟ್ ಗೆ ಡೈರೆಕ್ಟ್ ಮಟೀರಿಯಲ್. ನೆಕ್ಸ್ಟ್ ಒಂದು ಲೇಬರ್ ಹೇಳೋಣ, ಎಲ್ಲಿ ಬರ್ತೈತಿ ಹೇಳ್ರಿ? ಇಲ್ಲೇ. ನೆಕ್ಸ್ಟ್ ಒಂದು ಆಫೀಸ್ ಓವರ್ಹೆಡ್ ಅಂತ ಹೇಳೋಣ. ಸೊ ಆಫೀಸ್ ಓವರ್ಹೆಡ್ ಎಲ್ಲ ಬರ್ತೈತಿ ಹೇಳ್ರಿ? ಆಫೀಸ್ ಅಂದ್ರೆ ಒಂದ, ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಅಂದ್ರೆ ಒಂದ. ಓಕೆ, ನೆಕ್ಸ್ಟ್ ಒಂದು ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಹೇಳೋಣ. ಎಷ್ಟು ಹೇಳೋಣ? 8,000. ಓಕೆ, ಮುಂದೆ ಏದೈತಿ ನೋಡ್ರಿ? ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಲ್ಲ ಬರ್ತೈತಿ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಯಾವಾಗ್ಲೂ ಡೈರೆಕ್ಟ್ ಬರ್ತಾವು. ತಗೊಳೋದು ಲಗು ಬರ್ಕೊಳೋದು, ಆನ್ಸರ್ ಮಾಡೋದು. ಆದ ಯಾವ ಓವರ್ ಹೆಡ್ಗೆ ಅಥವಾ ಯಾವ ಓವರ್ ಹೆಡ್ಗೆ ಅವ ವೇರಿಯಬಲ್ ಮತ್ತು ಫಿಕ್ಸ್ಡ್ ಬಗ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಾನ ನೋಡ್ಬೇಕು. ಯಾಕಂದ್ರೆ ಇದು ಇಂಪಾರ್ಟೆಂಟ್ ನಮಗೆ. ನೆಕ್ಸ್ಟ್ ಒಂದು ಕೆಳಗೆ ಹೇಳ್ತಾನೆ, ದ ಕಂಪನಿ ಡಿಸೈಡೆಡ್ ಟು ಪ್ರೊಡ್ಯೂಸ್ ಅಂಡ್ ಸೇಲ್ 1500 ಯೂನಿಟ್ಸ್ ಇನ್ 2015. ಇದು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ನೋಡ್ರಿ. ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಫಾರ್ ದ ಇಯರ್ 2015 ಯೂನಿಟ್ಸ್ ಎಷ್ಟು ಹೇಳ್ರಿ? 1500. ಇದಕ್ಕೆ ಅದು ಅರ್ಥ ಹೇಳ್ತದೆ. ಇಲ್ಲಿಂದ ಸಿಪಿಒ ತಗೊಂಡಾಗ 1500 ಇಂಟು ಮಾಡ್ಕೇರಿ. ಇಲ್ಲಿಂದ ನಾವು ಒಂದು ವೇಳೆ ಅಮೌಂಟ್ ತಗೊಂಡಾಗ ಡಿವೈಡೆಡ್ ಬೈ ಮಾಡ್ಕೇರಿ.
ಕ್ಲಿಯರ್ ಆಗಿರ್ಬೋದ ಲೆಕ್ಕ ಈಸಿ ಐತಿ. ಮುಂದೇನೈತಿ ಓದ್ರಿ. ಮಟೀರಿಯಲ್ ಕಾಸ್ಟ್ ವಿಲ್ ಇನ್ಕ್ರೀಸ್ ಬೈ 20%. ನೋಡ್ರಿ ಇಲ್ಲಿಂದ ನಾನು ಸಿಪಿಒ ತಗೊಂಡ್ ಹೋಗ್ತೇನೆ. ಅದ್ರದ್ದು ಮಟೀರಿಯಲ್ ಇಂದ ಸಿಪಿಒ ತಗೊಂಡು ಹೋಗಿ ಇಲ್ಲಿ ಸಿಪಿಒ ಬರ್ಕೊಂಡು ಮುಂಚೆ ಸಿಪಿಒ ಇಲ್ಲಿ ಬರ್ಕೊಂತೀನಿ ನಾನು. ಎಷ್ಟು ಅದೆಷ್ಟೋ ಬರ್ಬೋದು ಅಮೌಂಟ್. ಬಂದ್ಮೇಲೆ ಆ್ಯಡ್ ಇನ್ಕ್ರೀಸ್ ಎಷ್ಟಪ್ಪ ಅಂತ ಹೇಳ್ಯಾರ ಅವರು 20%. ಈ ಸಿಪಿಒದು 20% ಇನ್ಕ್ರೀಸ್ ಆಗೈತಿ, ಇಲ್ಲಿ ಬರ್ಕೊಂತೀವಿ ಆ್ಯಡ್ ಮಾಡ್ತೀನಿ. ಆಮೇಲೆ ಇಂಟು 1500 ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್ ಆಗಿತ್ತು ಅನ್ಕೊಂತಾನೆ ಕಾನ್ಸೆಪ್ಟ್. ಇಲ್ಲ ಅಂದ್ರೆ ಆಮೇಲೆ ಹೇಳ್ತೇನೆ ಅಂತ. ಹಾ ಸರ್, ನೆಕ್ಸ್ಟ್ ಒನ್ ಮುಂದೋದ್ರಿ. ಲೇಬರ್ ಕಾಸ್ಟ್ ವಿಲ್ ಇನ್ಕ್ರೀಸ್ ಬೈ ಏನಂತ ಹೇಳಿ ನಾನು ಹೇಳಿದೆ ನಿಮಗೆ. ಲೇಬರ್ ಅಂದ್ರೆ ಏನು? ಡೈರೆಕ್ಟ್ ವೇಜಸ್. ಇದು ಯಾವಾಗ ಏನಾಕೈತಿ? ವಿಸಿ ಆಗ ಕಾರಣದಿಂದ ಏನ್ ತಗೊಂತೀನಿ? ಸಿಪಿಒ ಇನ್ನರ್ ಕಾಲಮ್ ಬರ್ಕೊಂಡು ಅದಕ್ಕೆ ಆ್ಯಡ್ 10% ಇನ್ಕ್ರೀಸ್ ಅಂತ ಹೇಳಿ ಆ್ಯಡ್ ಮಾಡ್ಕೊಂಡು ಅದನ್ನ ಸಿಪಿಒ ಕಾಲಮ್ನ ಬರ್ಕೊಂಡು ಆಮೇಲೆ ಇಂಟು 1500 ಮಾಡ್ಕೋಬೇಕು. ಅರ್ಥ ಆದ ಎಲ್ಲರಿಗೆ? ನೆಕ್ಸ್ಟ್ ಒಂದು ಹೇಳ್ರಿ, ಇದ ಇಂಪಾರ್ಟೆಂಟ್ ನೋಡ್ರಿ. 50% ಆಫ್ ಫ್ಯಾಕ್ಟ್ರಿ ಅಂಡ್ ಆಫೀಸ್ ಓವರ್ ಹೆಡ್ ಆರ್ ಫಿಕ್ಸ್ಡ್ ಅಂಡ್ ಅದರ್ 50% ಆರ್ ಏನಂತ ಹೇಳೋಣ? ವೆರಿ ಇಂಪಾರ್ಟೆಂಟ್. ಎರಡು ಹೇಳೋಣ, ಫ್ಯಾಕ್ಟ್ರಿನೂ ಹೇಳೋಣ ಪ್ಲಸ್ ಏನ್ ಹೇಳೋಣ? ಅಡ್ಮಿನಿಸ್ಟ್ರೇಷನ್ ಹೇಳೋಣ. ಅಡ್ಮಿನಿಸ್ಟ್ರೇಷನ್ ಕಾರಣ ಆಫೀಸ್ ಅಂತ ಕೂಡ ನೋಡ್ರಿ. ಅದ್ರಾಗ ಎರಡರಾಗು ವೇರಿಯಬಲ್ 50%, ಫಿಕ್ಸ್ಡ್ 50%. ವೇರಿಯಬಲ್ 50%, ಫಿಕ್ಸ್ 50%. ಒಂದ್ ವೇಳೆ ಅಡ್ಜಸ್ಟ್ಮೆಂಟ್ ಹೇಳಿಲ್ಲ ಅಂತಂದ್ರೆ ಇದು ಎಷ್ಟ ಏನಕ್ಕಿತ್ತು ಹೇಳ್ರಿ? ಫಿಕ್ಸ್ ಆಕಿತ್ತು. ಇದು ಯಾವಾಗಲೇ ಅಡ್ಜಸ್ಟ್ಮೆಂಟ್ ಹೇಳಿಲ್ಲ ಅಂದ್ರೆ ಏನಾಕೈತಿ? ಬಿಸಿ ಆಕೈತಿ. ಅಂಡರ್ಸ್ಟ್ಯಾಂಡ್ ಆಗಿತ್ತು ಎಲ್ಲರ ಕಾನ್ಸೆಪ್ಟ್ ಇದೆ. ಮುಂದೇನೈತಿ ಓದ್ರಿ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಪರ್ ಯೂನಿಟ್ ವಿಲ್ ಬಿ ರೆಡ್ಯೂಸ್ಡ್ ಬೈ ಎಷ್ಟು ಪರ್ಸೆಂಟ್ ಅಂತ ಹೇಳ. ಹಂಗಂದ್ರೆ ನಾನು ಏನ್ ಮಾಡ್ತೀನಿ? ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಏನ್ ತಗೊಂತಾನೆ ಅಲ್ಲಿ ಬಿಸಿ ಆಗೋದ್ರಿಂದ ಸಿಪಿಒ ತಗೊಂತಾನೆ. ಸಿಪಿಒ ಒಳಗ 20% ನ ಕಡಿಮೆ ಮಾಡ್ತೀನಿ, ಅಂದ್ರೆ ಲೆಸ್ ಮಾಡ್ತೀನಿ. ಲೆಸ್ ಮಾಡಿ ಬಂದಂತ ಸಿಪಿಒ ಹೊರ ಬರ್ಕೊಂಡು ಇಂಟು 1500 ಮಾಡ್ತೀನಿ. ಎಲ್ಲರಿಗೂ ಈ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಅನ್ಕೊಂತೀನಿ ನಾನು. ನೆಕ್ಸ್ಟ್ ಒನ್ ಏನೈತಿ? ದ ರೇಟ್ ಆಫ್ ಪ್ರಾಫಿಟ್ ವಿಲ್ ರಿಮೇನ್ ಸೇಮ್ ಆಸ್ ಇನ್ 2014. ಮ್ಯಾಲೆ ಇತ್ತು ನೋಡ್ರಿ ಪ್ರಾಫಿಟ್ ಎಷ್ಟಂತ ಹೇಳ್ರಿ. ಪ್ರಾಫಿಟ್ ಎಷ್ಟಿತ್ತು ಮೇಲೆ? 25% ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ. ಆದ್ರೆ 25% ಆನ್ ಏನಂತ ಅರ್ಥ? ಸೇಲ್ಸ್ ಅಂತ ಅರ್ಥ. ಹಂಗಂದ್ರೆ 100% ಅಂತ ತಗೊಂಡ್ರೆ ಪ್ರಾಫಿಟ್ ಎಷ್ಟು ಪರ್ಸೆಂಟ್? 25. ಹಂಗ ನನ್ನ ಕಡೆ ಇದ್ದಿದ್ದು ಎಷ್ಟು? ಹಂಗಂದ್ರೆ ನಮ್ಮ ಅಮೌಂಟ್ ಡಿವೈಡೆಡ್ ಬೈ 75 ಇಂಟು 25 ಮಾಡಿದ್ರೆ ನಮ್ಗೆ ಏನ್ ಸಿಕ್ಬಿಡೋದು ಹೇಳ್ರಿ? ಪ್ರಾಫಿಟ್ ಸಿಕ್ಬಿಡೋದು. ಸೊ ಈಸಿ ಅನಿಸ್ತಾ ಅನ್ಕೊಂತ ನಾನು ಇದು ಪ್ರಾಬ್ಲಮ್. ಹೌದಾ? ಈಗ ಹಂಗಂದ್ರೆ ಸಾಲ್ವ್ ಮಾಡ್ಕೊಂತ ಹೋದ್ರೆ ಹಾಕಿ ರೆಡಿಂಗ್. ಬೇಸ್ಡ್ ಕಾಸ್ಟ್ ಶೀಟ್. ಹಲೋ ಕ್ಲಿಯರ್? ಓಕೆ, ಲಿಸನ್ ಕೇರ್ಫುಲ್ ಆಗಿ ಲಿಸನ್ ಮಾಡ್ರಿ. ಏನಂತಂದ್ರೆ ಅವ್ರು ಹೇಳಿದ್ರು ಬೇಸ್ಡ್ ಕಾಸ್ಟ್ ಶೀಟ್ ಫಾರ್ ದ ಇಯರ್ ಆಫ್ 2014 ಇನ್ ಬ್ರಾಕೆಟ್ ನಾಗ ಬರ್ಕೊಂತೇನೆ ನಾನು. ಏನಂತಂದ್ರೆ ಯೂನಿಟ್ಸ್ ಎಷ್ಟು ಯೂನಿಟ್ಸ್ ಹೇಳ್ರಿ? ಒಂದೇದು ಬೇಸ್ ಕಾಸ್ಟ್ ಶೀಟ್ ಅಂದ್ರೆ 2014 ಯೂನಿಟ್ಸ್ ಎಷ್ಟು ಪ್ರೊಡ್ಯೂಸ್ ಮಾಡಿದ್ರು ಹೇಳ್ರಿ? ಅವರು 1000 ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡಿದ್ರು ಅವರು. ರೈಟಾ? ಈಗ ನಾವೇನ್ ಮಾಡ್ತಾ ಬರ್ತೇವೆ ಅಂದ್ರೆ ಪರ್ಟಿಕ್ಯುಲರ್ ಫಸ್ಟ್ ನಾನು ಹೇಳ್ತಾ ಇದ್ದೆ ಬೇಸ್ ಕಾಸ್ಟ್ ಶೀಟ್ ಏನು ಅಂತ ಹಾಕ್ಬೇಕು. ಅಮೌಂಟ್ ಮತ್ತೆ ಇನ್ನೊಂದೇನು? ಸಿಪಿಒ. ಇಷ್ಟು ಕಾಲಮ್ ಹಾಕ್ಬೇಕು ಎಲ್ಲರೂ. ಓಕೆನಾ? ಏನೇನು? ಪರ್ಟಿಕ್ಯುಲರ್, ಅಮೌಂಟ್ ಮತ್ತೆ ಇನ್ನೊಂದು ಕಾಲಮ್ ಯಾವ್ದು? ಸಿಪಿಒ ಕಾಲಮ್. ಎಲ್ಲ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಹೌದಾ? ಫಸ್ಟ್ ಗೆ ಹೋಗ್ಲಿ ನಿಮ್ ಕ್ವಶನ್ ಒಳಗೆ ಐತ್ ನೋಡ್ರಿ. ಏನ? ಮಟೀರಿಯಲ್ಸ್. ಫಸ್ಟ್ ಗೆ ಹೋಗ್ಲಿ ಏನ್ ಬರ್ಕೋಬೇಕು? ಮಟೀರಿಯಲ್ಸ್. ಅಮೌಂಟ್ ಎಷ್ಟು ಹೇಳ ಹೇಳ್ರಿ? 20,000 ಹೇಳ. 20,000 ಡಿವೈಡೆಡ್ ಬೈ 1000 ಮಾಡಿದ್ರೆ ಎಷ್ಟು ಬಂತು? 20 is the CPO. ನಾ ಹೇಳಿ ಅಮೌಂಟ್ ಕೊಟ್ರೆ ಡಿವೈಡೆಡ್ ಬೈ ಮಾಡ್ತೀರಿ, ಸಿಪಿಒ ಕೊಟ್ರೆ ಏನ್ ಮಾಡ್ತೀರಿ ಅಂತ ಹೇಳಿ? ಇಂಟು ಮಾಡ್ತೀರಿ ಅಂತ ಹೇಳಿ. ಈ ಪ್ರಾಬ್ಲಮ್ ಬಿಡಿಸ್ಬೇಕಂದ್ರೆ ನೆಕ್ಸ್ಟ್ ಒನ್ ಯಾರಪ್ಪ? ಲೇಬರ್. ಎಷ್ಟು ಹೇಳ ಹೇಳ್ರಿ? 12,000. 12,000 ಡಿವೈಡೆಡ್ ಬೈ 1000 ಅಂದ್ರೆ ಎಷ್ಟಾಯ್ತು? 12. ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಓಕೆ, ನೆಕ್ಸ್ಟ್ ಒನ್ ಇವೆರಡು ಇರೋದ್ರಿಂದ ಇದನ್ನ ಟೋಟಲ್ ಮಾಡ್ರಿ. ಬಂದಂತ ಆನ್ಸರ್ ಪ್ರೈಮ್ ಕಾಸ್ಟ್ 32,000. ದಿಸ್ ಈಸ್ 32. ರೈಟಾ? ಗೊತ್ತಾದಲ್ಲ ಅದು? ಎರಡು ಟೋಟಲ್ ಮಾಡಿದ್ವಿ. 32,000 ಇನ್ನೊಂದು ಎಷ್ಟು ಬಂತು? 30. ನೆಕ್ಸ್ಟ್ ಆಡ್. ಏನ ಆಡ್ ಮಾಡ್ತೇವೆ ನಾವು? ಫ್ಯಾಕ್ಟ್ರಿ ಓವರ್ ಹೆಡ್ ನ ನಾವು ಏನ್ ಮಾಡ್ತೀವಿ? ಆಡ್ ಮಾಡ್ತೀವಿ. ಸೊ ಫ್ಯಾಕ್ಟ್ರಿ ಓವರ್ ಹೆಡ್ ನಾವು ಆಡ್ ಮಾಡಿದ್ರೆ
ಇದ್ರಾಗ ಫ್ಯಾಕ್ಟ್ರಿ ಮತ್ತು ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಒಂದು ಅಡ್ಜಸ್ಟ್ಮೆಂಟ್ ಹೇಳಿದಾವ. ಏನಂತ ಹೇಳಿ ಗೊತ್ತಾ? 50% ವೇರಿಯಬಲ್ ಐತೆ ಅಂತ, ಇನ್ 50% ಏನೈತಿ ಫಿಕ್ಸ್ಡ್ ಐತಿ. ಹೌದಾ? ಫಸ್ಟ್ ಗೆ ಫಿಕ್ಸ್ಡ್ ಬರ್ಕೋಣ. ಫಿಕ್ಸ್ಡ್ ವೇರಿಯಬಲ್ ಅಥವಾ ಫಿಕ್ಸ್ಡ್ ಫ್ಯಾಕ್ಟ್ರಿ ಓವರ್ಹೆಡ್ ಅಂತ. ಫಿಕ್ಸ್ಡ್ ಇನ್ನೊಂದು ಏನಂತ ಬರ್ಕೊಂತೀರಿ? ವೇರಿಯಬಲ್. ನಿಮಗೆ ಗೊತ್ತಿರೋ ಪ್ರಕಾರ ಎಷ್ಟು ಪರ್ಸೆಂಟ್ ಹೇಳ್ರಿ ಫಿಕ್ಸ್ಡ್? 50% ಆಫ್ ಗಿವನ್ ಅಮೌಂಟ್ ಎಷ್ಟು ಹುಡುಕ್ರಿ? ಫ್ಯಾಕ್ಟ್ರಿ ಓವರ್ಹೆಡ್ ಟೋಟಲ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾವ? 8,000 ಇಂದು 50% ಅಂದ್ರೆ ಎಷ್ಟಾಗ್ತದೆ? 4,000. ಇದ್ರದ್ದು 50% ಆಫ್ 8,000 ಅಂದ್ರೆ ಇದು ಎಷ್ಟಾಗ್ತಪ್ಪ? 4,000 ಆಯ್ತು. ಡಿವೈಡೆಡ್ ಬೈ 1,000 ಮಾಡಿದ್ರೆ ಇದು 4 ರೂಪಾಯಿ, ಇದು 4 ರೂಪಾಯಿ. ರೈಟಾ? ಟೋಟಲ್ ಮಾಡಿದ್ರೆ ಇದು ಎಷ್ಟು ಬಂತು? 40,000. ಇದೆಷ್ಟು ಬಂತು? 41. ಅಲ್ಲ, ಮ್ಯಾಲೆ ಟೋಟಲ್ ಮಾಡ್ಬೇಕಲ್ಲ. 32,000 ಪ್ಲಸ್ 8,000 ಎಷ್ಟಪ್ಪ? 40,000 ಆತ. ಇದ್ರದ್ದು 32 ಪ್ಲಸ್ 4 ಪ್ಲಸ್ 4 ಎಷ್ಟಾಯ್ತು? 40 ಆತ. ಬಂದಂತ ಆನ್ಸರ್ ಏನಂತ ಕರಿತಿದ್ರಿ ಹೇಳ್ರಿ ನೋಡೋಣ? ವರ್ಕ್ ಕಾಸ್ಟ್. ಓಕೆ, ಆಡ್ ಯಾಕಪ್ಪ? ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಅಥವಾ ಇಲ್ಲಿ ಏನಂತ ಕೊಟ್ಟ ನಾವ? ಆಫೀಸ್ ಓವರ್ಹೆಡ್ ಅಂತ ಬರೀರಿ ಸಾಕು. ಆಫೀಸ್ ಕೊಟ್ರ ಆಫೀಸ್ ಅಂತ ಹಾಕ್ರಿ, ಅಡ್ಮಿನಿಸ್ಟ್ರೇಷನ್ ಕೊಟ್ರ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಅಂತ ಹಾಕ್ರಿ. ಆಫೀಸ್ ಓವರ್ಹೆಡ್ ಅವ ಒಂದ ಸೇಮ್ ಅಡ್ಜಸ್ಟ್ಮೆಂಟ್ ಹೇಳೋಣ. ಯಾವ್ದು? ಫ್ಯಾಕ್ಟ್ರಿ ಓವರ್ಹೆಡ್ ಅಂಡ್ ಆಫೀಸ್ ಓವರ್ಹೆಡ್ ಆರ್ 50% ಏನು ಫಿಕ್ಸ್ಡ್, ಇಲ್ಲಿ 50% ಏನು ವೇರಿಯಬಲ್. ಸೇಮ್ ಹೆಂಗ ಫ್ಯಾಕ್ಟ್ರಿ ಓವರ್ಹೆಡ್ ಮಾಡಿದ್ರಲ್ಲ ಅದ ಟೈಪ್ ಆಫೀಸ್ ಓವರ್ಹೆಡ್ ಮಾಡೋಣ. ಫಿಕ್ಸ್ಡ್ ಎಷ್ಟೈತಿ ನೋಡ್ರಿ ಅಮೌಂಟ್ ಟೋಟಲ್ ಆಫೀಸ್ ಓವರ್ಹೆಡ್? 4,000 ಐತೆ. 4,000 ಇಂದ 50% ಮಾಡ್ರಿ, 2,000. ಒಂದೇದು ವೇರಿಯಬಲ್ ಗೋರಿ. 50% ಆಫ್ 4,000 ಎಷ್ಟಾಯ್ತು? 2,000 ಡಿವೈಡೆಡ್ ಬೈ 1,000 ಅಂದ್ರೆ 2. 2,000 ಡಿವೈಡೆಡ್ ಬೈ 1,000 ಅಂದ್ರೆ ಎಷ್ಟು? 2. ಸೊ ಟೋಟಲ್ ವಿಲ್ ಬಿ 44,000. ಇದೆಷ್ಟು? 44. ದಿಸ್ ಇಸ್ ಕಾಲ್ಡ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತ ಕರಿತೀವಿ. ಸ್ವಲ್ಪ ಇದು ಕಾಣ್ತೈತೆ ನೋಡಿ, ಕಾಣ್ತೈತೆ ಅಷ್ಟೇ ನೋಡಿ. ಕಾಣ್ತೈತೆ? ಹಾಂ ಕಾಣ್ತೈತೆ. ಓಕೆ, ಥ್ಯಾಂಕ್ ಯು. ಆಡ್ ಏನ? ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಅಂತ ನೋಡ್ರಿ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಇದ್ರ ಬಗ್ಗೆ ಏನೇನು ಇನ್ಫಾರ್ಮೇಶನ್ ಕೊಡೋಣ ನೋಡ್ರಿ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಎಷ್ಟು ಐತಿ? ಸರಿ, ಎಷ್ಟೈತಿ ಅಮೌಂಟ್? ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಪ್ರಾಬ್ಲಮ್ ನಾಗ ಎಷ್ಟೈತಪ್ಪ? 1,000 ಡಿವೈಡೆಡ್ ಬೈ 1,000 ಮಾಡಿದ್ರೆ 1. ಸೊ 45, ಇದು 45,000. ಆದ್ರೆ ಒಂದು ಕ್ವಶನ್ ಅರೈಸ್ ಆಗೋದು ನಿಮ್ದು. ಅಲ್ಲೇ 20% ರಿಡ್ಯೂಸ್ ಮಾಡಂತ ಹೇಳಿ ಸರ್ ಅಂತ ಅನ್ಬೋದು. ಆದ್ರೆ ಅದು ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಎಸ್ಟಿಮೇಟಿಗೆ ಸಂಬಂಧಪಟ್ಟಿದ್ದು. ಇದೇನಪ್ಪ? ಗಿವನ್ ಅಮೌಂಟ್ ನ ತಗೊಂಡು ಲೆಕ್ಕ ಮಾಡ್ತಾ ಹೋಗ್ತೀವಿ ನಾವು. ನಿಮಗೆ ಯಾಕೆ ನಾನು ಈ ಟೈಪ್ ಮಾಡ್ರಿ ಅಂತ ಹೇಳಿದ್ರೆ, ಫಿಕ್ಸ್ಡ್ ಮತ್ತು ವೇರಿಯಬಲ್. ಫಿಕ್ಸ್ಡ್ ಇದ್ದಾಗ ನಾ ಏನ್ ತಗೋಬೇಕಾಗತ್ತೆ? ಇಲ್ಲಿ ಅಮೌಂಟ್ ತಗೋಬೇಕಾಗತ್ತೆ. ವೇರಿಯಬಲ್ ಇದ್ದಾಗ ಏನ್ ತಗೋಬೇಕಾಗತ್ತಿ? ಸಿಪಿ ತಗೋಬೇಕಾಗತ್ತೆ. ಆ ಕಾರಣದಿಂದ ಅಷ್ಟೇ ನಾನು ಇವನ್ನ ಎರಡು ಡಿವೈಡ್ ಮಾಡಿರ್ತೀನಿ. ನಿಮ್ಗೆ ಈಸಿ ಆಗಲಿಲ್ಲ ಕಾರಣಕ್ಕೋಸ್ಕರ ಡಿವೈಡ್ ಮಾಡಿದ್ದೇನೆ. ಅರ್ಥಾತ್ ಇದೆಲ್ಲರಿಗೂ ಕ್ಲಿಯರ್ ಅಂತ ಅನ್ಕೊಂತೀನಿ ನಾನು. ಸೊ ಬಂದಂತ ಆನ್ಸರ್ಗೆ ನಾವೇನಂತ ಕರಿತೀವಿ ಹೇಳ್ರಿ? ಕಾಸ್ಟ್ ಆಫ್ ಸೇಲ್ಸ್. ಇದಕ್ಕೆ ಏನ್ ಆಡ್ ಮಾಡ್ಬೇಕಂತ ಹೇಳಿದ್ದೇನೆ ಆಗಲೇ. ಏನ್ ಆಡ್ ಮಾಡ್ಬೇಕು? ಪ್ರಾಫಿಟ್ ಆಡ್ ಮಾಡ್ಬೇಕು. ಅವ್ರು ಪ್ರಾಫಿಟ್ ಹೇಳಾರ 25% ಆನ್ ಎದ್ರ ಮೇಲೆ ಹೇಳಾರ? 25% ಆನ್ ಎದ್ರ ಮೇಲೆ ಹೇಳಾರ? ಸೆಲ್ಲಿಂಗ್. ನನಗೆ ಸೇಲ್ಸ್ ಬಗ್ಗೆ ಗೊತ್ತೇ ಇಲ್ಲ. ಇನ್ನು ಲಾಸ್ಟ್ ಆನ್ಸರ್ ಬರುತ್ತಲ್ಲ, ಸೇಲ್ಸ್ ನನ್ಗೆ ಗೊತ್ತಿಲ್ಲ. ಗೊತ್ತಿದೆ ನಿಮಗೆ? ಎಷ್ಟು ಬರ್ತೈತೆ ಅನ್ನೋದು ಗೊತ್ತಿಲ್ಲ. ಪ್ರಾಫಿಟ್ ಇನ್ಕ್ಲೂಡ್ ಆಗಿರ್ತೈತೆ. ಯಾವಾಗ ನೆನ್ಪಿಟ್ಕೊಳ್ರಿ, ಕಾಸ್ಟ್ ಪ್ಲಸ್ ಪ್ರಾಫಿಟ್ ನ ಯಾರು ಮಾಡಿದ್ರೆ ನಿಮ್ಗೆ ಏನ್ ಸಿಗತಿ? ಸೇಲ್ಸ್ ಸಿಗತಿ. ನನಗೆ ಗೊತ್ತಿಲ್ಲ. ಒಂದು ಅಸಂಪ್ಷನ್ ತಗೊಂತೀನಿ. ಇದು 100 ರೂಪಾಯಿ ಇದ್ರ 25 ರೂಪಾಯಿ ಏನಿರ್ತೈತೆ ಹೇಳ್ರಿ ನಿಮ್ದು? ಪ್ರಾಫಿಟ್ ಇರ್ತೈತಿ. ಹಂಗಂದ್ರೆ ನನ್ನ ಕಡೆ ಇದ್ದಂತ ಅಮೌಂಟ್ ಎಷ್ಟಕ್ಕೆ ಸಮ? 75 ಸಮ. ಅಂದ್ರ ನೋಡಿ, ಒಂದ ನಿಮಿಷ, 45,000 ಇತ್ತು ನನ್ನ ಕಡೆ. ಗೊತ್ತೈತೆ? ಇಲ್ಲ ಅಮೌಂಟ್ ಎಷ್ಟಿತ್ತು? 45,000 ಇತ್ತು. ಡಿವೈಡೆಡ್ ಬೈ ಎಷ್ಟಕ್ಕೆ ಸಮ ಆಯ್ತದ? 75 ಇಂಟು 25 ಮಾಡ್ರಿ. ಎಷ್ಟಾಯ್ತು ನೋಡ್ರಿ? 15,000 ರೂಪಾಯಿ ಆಯ್ತು. ಕ್ಲಿಯರ್ ಆಗಿರ್ಬೋದು ಎಲ್ಲರಿಗೆ ಲೆಕ್ಕ ಅಂತ ಅನ್ಕೊಂತೇನೆ ನಾನು. ಪ್ರಾಫಿಟ್ ಮಾಡಿದ ಅರ್ಥ ಆಗೈತೆ ಅನ್ಕೊಂತೇನೆ. ಶಾ ನಾನು ಏನ್ ಹೇಳಿದೆ? ಸೇಲ್ಸ್ ಗೊತ್ತಿಲ್ಲ, ಅವರು ಸೇಲ್ಸ್ ಮೇಲೆ ಪ್ರಾಫಿಟ್ ಕಡಿಮೆ ಅಂತ ಹೇಳಿದ್ರು. ಅದು 100 ಅಂತ ತಗೊಂಡ್ರಿ. 25 ರೂಪಾಯಿ ಪ್ರಾಫಿಟ್ ಇರಬೇಕು ಪ್ರತಿ ಸೇಲ್. ಹಂಗಾಗಿ ನಮ್ಮ ಕಡೆ ಇದ್ದಂತ ಅಮೌಂಟ್ ಎಷ್ಟಿಗೆ ಸಮ? 75. ಹಂಗಾಗಿ ನನ್ನ ಕಡೆ ಇರೋಂಥ ಅಮೌಂಟ್ ಎಷ್ಟಿಗೆ? 45,000. 45,000 ಡಿವೈಡೆಡ್ ಬೈ 75 ಇಂಟು 100 ಹೊಡೆದ್ರೆ, ಇಂಟು 100 ಅಲ್ಲ, ಇಂಟು 25 ಹೊಡೆದ್ರೆ 15,000 ರೂಪಾಯಿ ಪ್ರಾಫಿಟ್ ಬಂತು. ಹಂಗಂದ್ರೆ
ಸಿಪಿ ಎಷ್ಟು ಬರ್ತೈತಿ ಪ್ರಾಫಿಟ್ 15 ಬರ್ತೈತಿ. ಟೋಟಲ್ ಮಾಡಿದ್ರೆ ಎಷ್ಟು ಬಂತು 60. ಇದೆಷ್ಟು ಬಂತು 60. ಇಲ್ಲಿಗೆ ಬೇಸ್ಡ್ ಕಾಸ್ಟ್ ಶೀಟ್ ಮುಗೀತು. ಅಂಡರ್ಸ್ಟ್ಯಾಂಡ್ ಆಗಿತ್ತು ಅನ್ಕೊಂತೇನೆ. ಅರ್ಥ ಆಗಿರ್ಬೋದಲ್ಲ? ಬೇಸ್ಡ್ ಕಾಸ್ಟ್ ಶೀಟ್ ಮುಗೀತು. 20 ಹಾಕ್ಲಿಲ್ಲ ಹೆಡ್ಡಿಂಗ್. ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಏನಂತ ಹಾಕ್ತೀರಿ? ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್. ಹೌದಾ? ಬೇಸ್ಡ್ ಆನ್ ಎದ್ರ ಬೇಸ್ ಮೇಲೆ ಹೇಳ್ರಿ ಪಟ? ಬೇಸ್ಡ್ ಆನ್ 2000 ಸಾರಿ ಫಾರ್ ದ ಇಯರ್ ಏನಂತ ಹಾಕ್ಬೇಕು? ಫಾರ್ ದ ಇಯರ್ 2000 ಎಷ್ಟು ಹೇಳ್ರಿ? ಇನ್ ಬ್ರಾಕೆಟ್ ಎಷ್ಟು ಯೂನಿಟ್ಸ್? 1500 ಯೂನಿಟ್ಸ್. ಆಗಲ್ಲ ಇಲ್ಲಿ 1000 ಇತ್ತು, ಈಗ ಏನಾಗೈತಿ ಇಲ್ಲಿ 1500 ಐತಿ. ಒಂದು ನಿಮಿಷ ಹೇಳ್ದು ಕೇಳ್ರಿ. ಇದ್ರಾಗ ಮಟೀರಿಯಲ್ಸ್ ವಿಸಿ ಅಂದ್ರೆ ವೇರಿಯಬಲ್ ಕಾಸ್ಟ್. ಇದಕ್ಕೆ ನಾವೇನ್ ತಗೋಬೇಕು ಹಂಗಂದ್ರೆ ಈ ಪ್ರಾಬ್ಲಮ್ ತಗೊಂಡ ಮುಂದೆ ಇದರಿಂದ ಇದಕ್ಕೆ ತಗೊಂಡ ಮುಂದೆ ಸಿಪಿ ತಗೊಳ್ಳೋಣ. ನೆಕ್ಸ್ಟ್ ಒಂದು ಯಾವ್ದು? ಲೇಬರ್. ಏನಿದು? ಹಂಗಂದ್ರೆ ಇದಕ್ಕೆ ಏನ್ ತಗೊಳ್ಳೋಣ? ಸಿಪಿ ತಗೊಳ್ಳೋಣ. ಬಂದಂತ ಆನ್ಸರ್ ಪ್ರೈಮ್ ಕಾಸ್ಟ್. ಫ್ಯಾಕ್ಟರಿ ಓವರ್ ಹೆಡ್ ತಗೊಳ್ಳೋಣ. ಇದು ಫಿಕ್ಸ್ಡ್ ಐತಿ. ಇದು 4000 ಅಮೌಂಟ್ ತಗೊಂಡು ಡಿವೈಡೆಡ್ ಬೈ ಮಾಡ್ಬೇಕಲ್ಲ. ನೆಕ್ಸ್ಟ್ ಒಂದು ವೇರಿಯಬಲ್ ಐತಿ. ಇದ್ರದ್ದು ಏನ್ ತಗೋಬೇಕು? ಅಂಡರ್ಸ್ಟ್ಯಾಂಡ್ ಆದ ಲೆಕ್ಕ ಹೆಂಗ್ ಬರ್ತೈತೆ ಅಂತ ಹೇಳಿ. ಹಂಗಂದ್ರೆ ಫಸ್ಟ್ ಪರ್ಟಿಕ್ಯುಲರ್ ಇದಕ್ಕೆ ಫಸ್ಟ್ ಸಿಪಿಒ ಕಾಲಮ್ ಹಾಕಿರಿ, ಆಮೇಲೆ ಏನ್ ಮಾಡ್ರಿ ಅಂತ ಹೇಳಿದೆ ನಿಮ್ಗೆ ಅಮೌಂಟ್ ಕಾಲಮ್. ಇದ್ರದ್ದು ಉಲ್ಟಾ ಇರುತ್ತೆ ಸ್ವಲ್ಪ. ಕ್ಲಿಯರ್ ಆಯ್ತಾ? ಸೊ ಸ್ಟಾರ್ಟ್ ಮಾಡ್ಕೊಂತ ಬರೋಣ ಅಪ್ಪಿ. ಸೊ ಅದ್ರಾಗ ಫಸ್ಟ್ ಒನ್ ನೆನಪಿಟ್ಕೊಳ್ರಿ. ನಾ ಏನ್ ಮಾಡ್ತೀನಿ? ಇಲ್ಲಿ ಏನೈತಲ್ಲ ಸೇಮ್ ಹಿಂಗ ಯಾಕಪ್ಪ ಒಂದೇದು ಮಟೀರಿಯಲ್ಸ್. ಇದನ್ನ ನಾನು ಇಟ್ಕೊಂಡು ಹೋಗ್ತೀನಿ, ನಿಮ್ ಕಡೆಯಿಂದ ತಗೊಂತ ಬರೋಣ. ಇಲ್ಲಿ ಎಷ್ಟು ಐತಿ ಹೇಳ್ರಿ? ಮ್ಯಾಮ್ ಸಿಪಿಒ 20 ರೂಪಾಯಿ ಬರ್ಕೊಂಡೆ. ನಾನು ತರ್ರಿ ಮಟೀರಿಯಲ್ 20 ರೂಪಾಯಿ ಬರ್ಕೊಂಡೆ. ಬರ್ಕೊಂಡು ಇದು ಇನ್ಕ್ರೀಸ್ ಆಗಿತ್ತ ಡಿಕ್ರೀಸ್ ಆಗಿತ್ತ ಅಡ್ಜಸ್ಟ್ಮೆಂಟ್ ಹೇಳ ನೋಡ್ರಿ. ಇನ್ನ 2015 ಒಳಗ ಒಂದೇ ಅಡ್ಜಸ್ಟ್ಮೆಂಟ್ ಹೇಳ ನೋಡ್ರಿ. ಮಟೀರಿಯಲ್ಸ್ ಇನ್ಕ್ರೀಸ್ಡ್ ಬೈ ಎಷ್ಟು? 20% ಇನ್ಕ್ರೀಸ್ ಆಗೈತಿ. ಇನ್ಕ್ರೀಸ್ ಬೈ 20% ಆನ್ 20 ರೂಪಾಯಿ ಮಾಡ್ರಿ. 2 ಎಷ್ಟಾಗೈತಪ್ಪ? 4 ರೂಪಾಯಿ. ಹೌದಾ? ಹಂಗ ಟೋಟಲ್ ಸಿಪಿಒ ಎಷ್ಟಾದಂಗಾತ? 24 ಆದಂಗತ್ತಿಲ್ಲ. ಇನ್ನೊಂದ್ಸಲ ಹೇಳ. ಈಗ ನಾನು ಮಟೀರಿಯಲ್ ಸಿಪಿಒ ತಗೊಂಡಿಲ್ಲ. ತಗೊಂಡೆ. ಅದಕ್ಕೆ ಅವ್ರ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ರು. ಮಟೀರಿಯಲ್ಸ್ ಇಸ್ ಇನ್ಕ್ರೀಸ್ಡ್ ಬೈ ಎಷ್ಟು ಪರ್ಸೆಂಟ್ ಅಂತ? ಅದಕ್ಕೆ 20% ಇನ್ಕ್ರೀಸ್ ಆಗೈತೆ ಅಂತ ಯಾಡ್ ಮಾಡಿದೆ. ಡಿಕ್ರೀಸ್ ಆಗಿದ್ರೆ ಏನ್ ಮಾಡ್ತಿದ್ದೆ? ಲೆಸ್. ಅಂಡರ್ಸ್ಟ್ಯಾಂಡ್ ಆತಾ? ಹಂಗಂದ್ರೆ 24 ಬಂತು. 24 ಇಂಟು 1500 ಯೂನಿಟ್ಸ್ ಎಷ್ಟಾಗ್ತದೆ? 36,000. ಕ್ಲಿಯರ್ ಆತಾ ಹೆಂಗಂತ ಬರೋದು ಪ್ರಾಬ್ಲಮ್? ನೆಕ್ಸ್ಟ್ ಒನ್ ಲೇಬರ್ ಸಂಬಂಧಪಟ್ಟಂಗೆ ಏನಾರು ಅಡ್ಜಸ್ಟ್ಮೆಂಟ್ ಕೊಟ್ಟಾರ ನೋಡ್ರಿ. ಕೊಟ್ಟ ನೋಡ್ರಿ. ಲೇಬರ್ದು ಸಿಪಿಒ ತಗೊಳೋದಿಲ್ಲ 12 ರೂಪಾಯಿ. ಯಾಡ್ ಇನ್ಕ್ರೀಸ್ ಬೈ ಎಷ್ಟು? 10% ಅಂತಂದ್ರೆ 1.2 ಬೇಕಾದ್ರೆ ಮಾಡಿ ನೋಡ್ರಿ. 1.2 ಹಂಗಂದ್ರೆ ಇದು ಎಷ್ಟು ಆಗ್ತದೆ? 13.2 ಆತ ನೋಡ್ರಿ. 13.2 ಆತ ಇಂಟು 15,000 ಮಾಡ್ರಿ. 19,800. ಈಗ ಇದನ್ನ ಟೋಟಲ್ ಮಾಡಿ ಸೇಮ್ ಹೆಂಗೈತಲ್ಲ ಫಾರ್ಮೆಟ್ ಹಿಂಗ ಹೋಗ್ತೈತಿ. ಒಟ್ಟ ಚೇಂಜ್ ಆಗಲ್ಲ. ಬಂದಂತ ಆನ್ಸರ್ಗೆ ನೀವೇನಂತ ಬರ್ತೀರಿ? ಪ್ರೈಮ್ ಕಾಸ್ಟ್ PM. ಇದೆಷ್ಟು ಬಂತು? 37.2. This one is 55,800. This is prime cost. Clear ಆಯ್ತಾ? Add. ಏನ್ ಆಡ್? ಫ್ಯಾಕ್ಟ್ರಿ ಓವರ್ ಹೆಡ್. ಒಂದೇ ನಿಮಿಷ ಎಲ್ಲರೂ ಕೇಳ್ರಿ. ಫ್ಯಾಕ್ಟ್ರಿ ಓವರ್ ಹೆಡ್ ಐತಿ. ಇದು ಇನ್ಕ್ರೀಸ್ ಡಿಕ್ರೀಸ್ ಅಂತ ಏನಾರು ಅಡ್ಜಸ್ಟ್ಮೆಂಟ್ ಹೇಳ ನೋಡ್ರಿ. ಫ್ಯಾಕ್ಟ್ರಿ ಓವರ್ ಹೆಡ್ ಇಸ್ ಇನ್ಕ್ರೀಸ್ ಬೈ ಸೆಲ್ಲಿಂಗ್ ಓವರ್ ಹೆಡ್ ಇಸ್ ಇನ್ಕ್ರೀಸ್ ಬೈ ಸೊ ಲೈಕ್ ದಟ್ ಏನು ಹೇಳಿದಾನ? ಏನು ಹೇಳಿಲ್ಲ ಅಂತಂದ್ರೆ ಯು ಶುಡ್ ಟೇಕ್ ದಿಸ್ ಅಮೌಂಟ್ ಓನ್ಲಿ. ಇವನ್ನ ಅಷ್ಟೇ ತಗೋಬೇಕು ನಾವು. ಈಗ ಒಂದ್ಯಾಕ ಅದ್ರಾಗ 50% ಫಿಕ್ಸ್ ಐತಿ ಹೋದ್ರಿ. ಇಲ್ಲೇ ಫಿಕ್ಸ್ಡ್ ಅಂತ ಬರ್ಕೊಳ್ಳಿ ಫಸ್ಟ್. ಫಿಕ್ಸ್ಡ್ ಅಂದ್ರಾಗನಪ್ಪ ಇದು 2017 ಹೌದಾ? 2000 ಮಾತಾಡ್ರಿ. 16 ಇದು 10,000 ಯೂನಿಟ್ಸ್. ಇದ್ರದ್ದು 25,000 ಯೂನಿಟ್ಸ್. ಹೌದಾ? ಸ್ವಲ್ಪ ಆನ್ ಮಾಡಿ ಆಗೈತಾ ಸರ್? ಸ್ಟಾರ್ಟ್ ಮಾಡೋಣ. ಏನ್ ರೀತಿ ಕ್ವಶನ್ ಓದ್ತೀನಿ ಕೇಳಿ. ದ ಫಾಲೋವಿಂಗ್ ಆರ್ ದ ಫಿಗರ್ಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಬುಕ್ಸ್ ಆಫ್ ಪುಟ್ರಾಜ್ ಕಂಪನಿ ಫಾರ್ ದ ಇಯರ್ ಎಂಡೆಡ್ 31st March
31st ಡಿಸೆಂಬರ್ 2016 ಏನೇನು ಐಟಮ್ ಕೊಟ್ಟಿದ್ದಾನ 2017 ಕ್ವಶನ್ ಪೇಪರ್ನಾಗ ಅಂತಂದ್ರೆ ಒಂದೇ ಪರ್ಟಿಕ್ಯುಲರ್ ಅಂತ ಕೊಟ್ಟು ಡೈರೆಕ್ಟ್ ಮೆಟೀರಿಯಲ್ ಅಂತಂದ್ರೆ ಡೈರೆಕ್ಟ್ ಮೆಟೀರಿಯಲ್ ಆಗಲೇ ನಾವು ಡೈರೆಕ್ಟ್ ಬರ್ಕೊಂಡಿದ್ವಿ. ಈಗ ಹಂಗಲ್ಲ, ಓಪನಿಂಗ್ ಸ್ಟಾಕ್, ಪರ್ಚೇಜ್, ಕ್ಲೋಸಿಂಗ್ ಸ್ಟಾಕ್ ಕೊಡೋಣ. ಹಂಗಂದ್ರೆ ಡೈರೆಕ್ಟ್ ಮೆಟೀರಿಯಲ್ ಅಂತ ಬರ್ಕೊಂಡು ಓಪನಿಂಗ್ ಸ್ಟಾಕ್ ಅದಕ್ಕೆ ಯಾರು ಪರ್ಚೇಜ್ ಅದಕ್ಕೆ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿದ್ಮೇಲೆ ಬಂದಂತ ಅಮೌಂಟ್ಗೆ ಸಿಪಿಯು ಕಂಡುಹಿಡಿಬೇಕು. ಬಂದಂತ ಅಮೌಂಟ್ಗೆ ಏನ್ ಮಾಡ್ಬೇಕು? ಸಿಪಿಯು ಕಂಡುಹಿಡಿಬೇಕು. ಇಂಡಿವಿಜುವಲ್ ಪ್ರತಿಯೊಂದು ಮಾಡ್ಕೊಂಡು ಹೋಗ್ಬಾರ್ದು, ಅದಕ್ಕೆ ವೇಟ್ ಮಾಡು. ಯಾಕಂದ್ರೆ ನಾನು ಇಲ್ಲಿ ಡೈರೆಕ್ಟ್ ಮೆಟೀರಿಯಲ್ ಅಂತ ತಗೊಂಡ್ಬಿಡ್ತೇನೆ. ನಾನು ಇಲ್ಲಿ ಮತ್ತೆ ಓಪನಿಂಗ್ ಕ್ಲೋಸಿಂಗ್ ಮಾಡ್ಕೊಂತ ಕುಂದ್ರಲ್ಲ, ನಾನು ತಗೊಂಡವನ್ನ ಏನ್ ಮಾಡ್ಬಿಡ್ತೀನಿ? ಡೈರೆಕ್ಟ್ ಇಂಟು ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಮುಂದೆ ಏನೈತೆ ನೋಡ್ರಿ, ಡೈರೆಕ್ಟ್ ಪ್ರೈಸಸ್ ಏನದು ವೇರಿಯೇಬಲ್, ಸೊ ಅದನ್ನ ತಗೋಬೇಕು. ನೆಕ್ಸ್ಟ್ ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇವೆಲ್ಲ 3 ಒಂದ್ರಾಗ ಬರ್ತಾವ ನೋಡ್ರಿ. ಯಾವ ಬರ್ಕಂತ ಬಂದ್ಬಿಡೋಣ. ಏನಂತ ಹಾಕಿದ್ ರೀಡಿಂಗ್ ಬೇಸ್ಡ್ ಕಾಸ್ಟ್ ಶೀಟ್ ಫಾರ್ ದ ಇಯರ್ 2016 ಎಷ್ಟು ಯೂನಿಟ್ಸ್ ಅದಾವ ಹೇಳ್ರಿ? 10,000 ಯೂನಿಟ್ಸ್ ಅದಾವ. ಬರೀತೀವಿ ಯಾಕಂದ್ರೆ ಫಸ್ಟ್ ಓದಿ ಕ್ಲಿಯರ್ ಆಗಿ ಸಾಲ್ವ್ ಮಾಡಿದ್ರೆ ಅರ್ಥ ಆಗುತ್ತೆ. ಯಾಕಂದ್ರೆ ಸಮ್ ಎಕ್ಸ್ಪೆನ್ಸಸ್ ಆರ್ ಫಿಕ್ಸ್ಡ್ ಮತ್ತು ವೇರಿಯೇಬಲ್ ಇರ್ತಾವ. ಆ ಕಾರಣದಿಂದ ಒಂದ್ ಸ್ವಲ್ಪ ಓದಿ ನೋಡೋಣ. ನೆಕ್ಸ್ಟ್ ಒಂದು ಆಫೀಸ್ ಎಕ್ಸ್ಪೆನ್ಸಸ್ ಕೊಟ್ಟಣ, ಅದ್ರ ಅಡ್ಮಿನಿಸ್ಟ್ರೇಷನ್ ಓವರ್ಡ್, ಫ್ಯಾಕ್ಟರಿ ಓವರ್ಡ್ ಕೊಟ್ಟಿದ್ದಾನ. ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್. ಓಕೆ, ಕೇಳಬಹುದು. ಇನ್ನ 2016 ಆನ್ಯುವಲ್ ಔಟ್ಪುಟ್ ವಾಸ್ 10,000 ಯೂನಿಟ್ಸ್. ಅಂದ್ರೆ ಒಂದೇದು 2016 ಔಟ್ಪುಟ್ 10,000 ಯೂನಿಟ್ಸ್. ನೆಕ್ಸ್ಟ್ ಒಂದು ಮುಂದೆ ಹೋದ್ರಿ. ಅಂಡ್ ಫಾರ್ ದ ಇಯರ್ 2017 the company plans to produce 25,000 units. ಇದು ಎಷ್ಟು ಯೂನಿಟ್ಸ್? 25,000 units. Prepare statement of estimated cost for 2017 taking into consideration the following additional particular. ಅಂದ್ರೆ ನೀವು ಇದನ್ನ ಬಿಡಿಸೋ ಹೊತ್ನಾಗ ಏನ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಇಲ್ಲಿರಂತ ಒಂದಿಷ್ಟು ಐಟಮ್ ನ ಇಲ್ಲಿ ತಗೋಬೇಕು. ಅಂದ್ರೆ ತಗೊಳ್ಳೋ ಹೊತ್ನಾಗ ಆ ಅಡ್ಜಸ್ಟ್ಮೆಂಟ್ ನ ಮಾಡ್ಬೇಕು. ಈಗಾಗಲೇ ಮಾಡಿದ್ವಿ ನಾವು. ಏನ ಮೆಟೀರಿಯಲ್ ತಗೊಂಡಾಗ ಇನ್ಕ್ರೀಸ್ ಡಿಕ್ರೀಸ್ ಹೋದ್ರಿ. ಒಂದೇದೇನಿಗೆ ಲೇಬರ್ ಕಾಸ್ಟ್ ವಿಲ್ ಬಿ ಇನ್ಕ್ರೀಸ್ಡ್ ಬೈ ಎಷ್ಟು ಪರ್ಸೆಂಟ್ ಅಂತ ಹೇಳ. ಅಂದ್ರೆ ನಾ ಇಲ್ಲಿ ಲೇಬರ್ ಕಾಸ್ಟ್ ಅಂತಂದ್ರೆ ವೇಜಸ್ ತಗೊಳ್ಳೋ ಮುಂದೆ ಆ 10% ನ ಯಾಡ್ ಮಾಡ್ತೀನಿ. ನೆಕ್ಸ್ಟ್ ಒಂದು ಹೇಗೆ ಕೇಳಿ 50% ಫ್ಯಾಕ್ಟರಿ ಓವರ್ಹೆಡ್ ಆರ್ ವೇರಿಯಬಲ್ ಫಿಕ್ಸ್ಡ್ ಅಂಡ್ ಫಿಕ್ಸ್ಡ್ ಫ್ಯಾಕ್ಟರಿ ಓವರ್ಹೆಡ್ ಅಂತ ಹೇಳ್ತಾನ. 50% ವೇರಿಯಬಲ್ ಇನ್ 50% ಏನು ಫಿಕ್ಸ್ಡ್. ನೆನಪಿಟ್ಕೊಳ್ರಿ ಇದನ್ನ. ಯಾವ್ದು ಯಾವ್ದು ಫ್ಯಾಕ್ಟರಿ ಓವರ್ಹೆಡ್. ಮುಂದೋದ್ರಿ 40% ಆಫ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಆರ್ ಫಿಕ್ಸ್ಡ್. ಅಂದ್ರೆ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ನಾವು ಬರ್ಕಣ ಹೊತ್ನ್ಯಾಗ ಅದ್ರಾಗ 40 ಎಷ್ಟು ಪರ್ಸೆಂಟ್ ಹೇಳ್ಯಾರ? ಎಷ್ಟು ಪರ್ಸೆಂಟ್? 40% ಫಿಕ್ಸ್ ಆದ್ರೆ ಇನ್ನು 60% ಏನು ವೇರಿಯಬಲ್. ಓಕೆ, ಮುಂದೆ ಹೋದ್ರಿ ಏನೈತಿ. ಸೊ ಈ ಕಾರಣಕ್ಕೋಸ್ಕರ ಅಡ್ಜಸ್ಟ್ಮೆಂಟ್ ಹೋದ್ರಿ ಅಂತ ಹೇಳಿದೆ ನಾನು. ಎಷ್ಟು ಪರ್ಸೆಂಟ್ ಫಿಕ್ಸ್ ಆಕೈತಿ, ಎಷ್ಟು ಪರ್ಸೆಂಟ್ ಏನಾಕೈತಿ ವೇರಿಯಬಲ್ ಆಕೈತಿ. ಅದು ಓನ್ಲಿ ಯಾವ ಎಕ್ಸ್ಪೆನ್ಸಸ್ ಏನಾಕೈತಿ ರಿಲೇಟೆಡ್ ಆಗೈತಿ ಅನ್ನೋದು ನೋಡ್ಕೋಬೇಕಾಗತ್ತೆ ಮೇನ್ ಆಗಿ. ನೆಕ್ಸ್ಟ್ ಒನ್ ಆಫೀಸ್ ಎಕ್ಸ್ಪೆನ್ಸಸ್ ವಿಲ್ ಇನ್ಕ್ರೀಸ್ ಬೈ ಎಷ್ಟು ಪರ್ಸೆಂಟ್ ಅಂತ ಹೇಳ್ಯಾರ? ಒಂದು ವಿಚಾರ, ಆಫೀಸ್ ಎಕ್ಸ್ಪೆನ್ಸಸ್ ಬಗ್ಗೆ ಫಿಕ್ಸ್ಡ್ ಮತ್ತು ವೇರಿಯಬಲ್ ಅಂತ ಏನಾರು ಕೊಟ್ಟಾನ? ಏನು ಕೊಟ್ಟಿಲ್ಲ ಅಂತಂದ್ರೆ ನಿಮ್ಗೆ ಯಾವಾಗಲೂ ಹೇಳಿದೆ ನಾನು, ಆಫೀಸ್ ಆರ್ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಇಸ್ ಆಲ್ವೇಸ್ ಏನು ಫಿಕ್ಸ್ಡ್. ಹಂಗಂದ್ರೆ ಇದ್ರದ್ದು ಅಮೌಂಟ್ ನಾನು ಇಲ್ಲಿ ತಗೊಂಡಿರ್ತೀನಿ. ಅಮೌಂಟ್ ತಗೊಂಡು ಅದಕ್ಕೆ 25% ಆಡ್ ಮಾಡ್ಬೇಕು, ನಾಟ್ ಸಿಪಿಒ. ಹೇಳಿದ ಅರ್ಥ ಆಗೈತಿ ಅನ್ಕೊಂತೇನೆ ನಾನು. ಈಗ ಅಡ್ಮಿನಿಸ್ಟ್ರೇಷನ್ ಅಥವಾ ಆಫೀಸ್ ಎಕ್ಸ್ಪೆನ್ಸಸ್ ಇಸ್ ಆಲ್ವೇಸ್ ಏನಂತ ಹೇಳಿದೆ ಫಿಕ್ಸ್. ಫಿಕ್ಸ್ ಅಂದಾಗ ಇಲ್ಲಿಂದ ಇಲ್ಲಿಗೆ ತಗೊಂಡದೇನು ಅಮೌಂಟ್ ತಗೊಂಡು ಆ ಅಮೌಂಟ್ಗೆ 25% ಆಡ್ ಮಾಡ್ಬೇಕು. ಸಿಪಿಒ ತಗೊಂಡಲ್ಲ. ಇಲ್ಲಿ ಉಳಿದಿದ್ವೆಲ್ಲಕ್ಕೂ ನಾವೇನ್ ಮಾಡ್ತಿರ್ತೀವಿ? ಸಿಪಿಒ ತಗೊಂಡು ಆಡ್ ಮಾಡ್ತಿರ್ತೀವಿ. ಓಕೆ, ನೆಕ್ಸ್ಟ್ ಒನ್ ಏನೈತಿ? ಪ್ರಾಫಿಟ್ ಎಕ್ಸ್ಪೆಕ್ಟೆಡ್ ಎಷ್ಟು ಪರ್ಸೆಂಟ್ ಹೇಳ? 10% ಆಫ್ ವಾಟ್ ಕಾಸ್ಟ್ ಅಂತ ಹೇಳ. ಅಂದ್ರೆ ಡೈರೆಕ್ಟ್ ಮಾಡೋದು. ಸೇಲ್ಸ್ ಮೇಲೆ ಹೇಳಿದ್ರೆ ಆಗಲ್ಲ ಅಜೆನ್ಷನ್ ಮಾಡ್ತೀವಿ. ಈಗ 10% ಅಂದ್ರೆ ಡೈರೆಕ್ಟ್ ಇಂಟು 10% ಹೊಡೆಯೋದು. ಸರ್ ಸ್ಟಾರ್ಟ್ ಮಾಡೋಣ. ಹಾಕ್ರಲ್ಲ ಅವ್ರೆ. ಫಸ್ಟ್ಗೆ ಡೈರೆಕ್ಟ್ ಮಟೀರಿಯಲ್. ಹೌದಾ? ಡೈರೆಕ್ಟ್ ಮಟೀರಿಯಲ್ಸ್ ಒಳಗ ಫಸ್ಟ್ ಓಪನಿಂಗ್ ಸ್ಟಾಕ್ ಕೊಟ್ಟಣ. ಓಪನಿಂಗ್ ಸ್ಟಾಕ್ ತಗೋಣ. ಓಪನಿಂಗ್ ಸ್ಟಾಕ್ ತಗೊಂತೀನಿ. ಓಪನಿಂಗ್ ಸ್ಟಾಕ್ ಎಷ್ಟೈತಿ ಹುಡುಕ್ರಿ? 1,20,000. ಓಕೆ, ಆಡ್ ಪರ್ಚೇಸ್ ಮಾತಾಡ್ಬೇಡ್ರಿ. ಆಡ್ ಪರ್ಚೇಸ್ 11 ಲಕ್ಷದ ಎಷ್ಟೈತಿ? 60,000. 11,60,000. And total will be what? 12,80,000 minus or less closing stock. How much is their closing stock? 2,40,000. So remaining amount ಎಷ್ಟು ಬಂತು? 10,40,000 ಬಂತು. ಇದಕ್ಕೆ ನಾವು ಏನಂತ ಕರಿತಿದ್ವಿ ಅನ್ನೋದು ನೆನಪೈತಿಲ್ಲ ಗೊತ್ತಿಲ್ಲ ನಿಮಗೆ. ನಾನು ರಾ ಮಟೀರಿಯಲ್ ಕಾಸ್ಟ್ ಆಫ್ ರಾ ಮಟೀರಿಯಲ್ ಅಲ್ಲ, ಮಟೀರಿಯಲ್ ಕನ್ಸ್ಯೂಮ್ಡ್ ಅಂತ ಹೇಳಿ, ಕಾಸ್ಟ್ ಆಫ್ ಮಟೀರಿಯಲ್ಸ್ ಕನ್ಸ್ಯೂಮ್ಡ್ ಅಂತ ಹೇಳಿ ಬರ್ಕೊಂತು. 10 lakh ಎಷ್ಟು ಪದ?
ಇದನ್ನ ಎರಡು ಗೆರೆ ಅಲ್ಲ ಸರ್ ಕಂಟಿನ್ಯೂ ಹಾಕೈತಿದ್ರೆ ಗೆರೆ ಮಾಡೋದು ಕಂಟಿನ್ಯೂ ಹಾಕೈತಿ ಓಕೆ 10,40,000 ಮತ್ತೆ 10,40,000 ಡಿವೈಡೆಡ್ ಬೈ 10,000 ಯೂನಿಟ್ಸ್ ಮಾಡ್ಬೋದು ಎಷ್ಟು ಆಯ್ತು ನೋಡಿ 104 ಇದು ಇಂಡಿವಿಜುವಲ್ ಮಾಡ್ಕೊಂಬಂದ್ರೆ ನಡೀತಿ ಆದ್ರೆ ಮುಂದೆ ಅಲ್ಲಿ ತಗೊಂಡ ಮುಂದೆ ಏನ್ ಮಾಡ್ತೇನೆ ಗೊತ್ತಾ ನಾನು ಡೈರೆಕ್ಟ್ ಮೆಟೀರಿಯಲ್ ತಗೊಂಡವನು ಏನ್ ಮಾಡ್ಬಿಡ್ತೀನಿ 104 ಅಪ್ಲೈ ಮಾಡ್ಬಿಡ್ತೀನಿ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಾರೆ ಗೊತ್ತಾಗಲಿಲ್ಲ ಮುಂದೋದ್ರಿ ಡೈರೆಕ್ಟ್ ಮೆಟೀರಿಯಲ್ ಆಗತ್ತೆ ಯಾವ್ದಪ್ಪ ಡೈರೆಕ್ಟ್ ಪ್ರೈಸಸ್ ಎಷ್ಟದು 2,80,000 ಇನ್ನೂ ಒಂದ್ ಐತ್ ನೋಡ್ರಿ ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಎಷ್ಟು ಐತಿ 40,000 ಇವನ್ನೆರಡು ಡಿವೈಡೆಡ್ ಬೈ ಮಾಡಿ 10,000 ಇದು 28 ಆಕೈತಿ ಇದು 4 ಆಕೈತಿ ಸೊ ಎಲ್ಲಾ ಕೂಡಿಸಿದ್ರೆ ಇದೆಷ್ಟು ಆಯ್ತು ನೋಡ್ರಿ 13,60,000 ದಿಸ್ ಈಸ್ 136 ದಿಸ್ ಈಸ್ ಕಾಲ್ಡ್ ಏನಂತ ಕರಿತೀರಿ ನೀವು ಇದಕ್ಕೆ ಪ್ರೈಮ್ ಕಾಸ್ಟ್ PM ಪ್ರೈಮ್ ಕಾಸ್ಟ್ PC ಅಂತ ಬರೀರಿ ಸಾರಿ ಪ್ರೈಮ್ ಕಾಸ್ಟ್ PC ಇರತ್ತ ಏನ್ ಆಡ್ ಮಾಡ್ಬೇಕು ಹೇಳ್ರಿ ಫ್ಯಾಕ್ಟರಿ ಓವರ್ಹೆಡ್ ನಾವು ಏನ್ ಮಾಡ್ತೀವಿ ಆಡ್ ಮಾಡ್ತೀವಿ ಒಂದು ನಿಮಿಷ ಸ್ವಲ್ಪ ಸ್ಲೋಲಿ ಸಣ್ಣ ಬರ್ತಿರ್ತೀನಿ ನೋಡ್ಕೇರಿ ಫ್ಯಾಕ್ಟರಿ ಓವರ್ಹೆಡ್ ಸಂಬಂಧಪಟ್ಟಂಗೆ ಎರಡನೇ ಅಡ್ಜಸ್ಟ್ಮೆಂಟ್ ಇತ್ತು 50% ಫ್ಯಾಕ್ಟರಿ ಓವರ್ಹೆಡ್ ಆರ್ ವೇರಿಯಬಲ್ ಅಂತ 50% ವೇರಿಯಬಲ್ ಇನ್ನೊಂದು 50% ಏನು ಹಾಗಾದ್ರೆ ಫಸ್ಟ್ ವೇರಿಯಬಲ್ ಅಂತ ಬರ್ಕೊಡ್ರಿ ಇಲ್ಲ ಫಿಕ್ಸ್ಡ್ ಬರ್ಕೊಂಡು ವೇರಿಯಬಲ್ ಬರ್ಕೊಂಡು ಯಾರು ಬರ್ಕಂದ್ರೆ ಏನು ವೇರಿಯಬಲ್ ಬರ್ಕೊಂಡೆ ಮ್ಯಾಲ ಫ್ಯಾಕ್ಟರಿ ಓವರ್ಹೆಡ್ ಎಷ್ಟಿತ್ತು ಹೇಳಿ ಹುಡುಕ್ ನೋಡ್ರಿ 2,80,000 ಅದನ್ನ 50% ಮಾಡಿದ್ರೆ ಎಷ್ಟಾಗತ್ತಿ 1,40,000 ಫಿಕ್ಸ್ ಎಷ್ಟಾಗತ್ತೆ ಹೇಳ್ರಿ ದಟ್ ಈಸ್ 1,40,000 ಇವನ್ನ ಡಿವೈಡೆಡ್ ಬೈ ಮಾಡಿ ಇದು 14 ಇದು 14 ಟೋಟಲ್ 16,40,000 this is 164 this is called ಏನಂತ ಕರಿತೀರಿ ವರ್ಕ್ಸ್ ಕಾಸ್ಟ್ ಆಡ್ ಯಾರಪ್ಪ ಅಡ್ಮಿನಿಸ್ಟ್ರೇಷನ್ ಅಂತ ಕೊಡೋಣ ಆಫೀಸ್ ಅಂತ ಕೊಡೋಣ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಅದಕ್ಕೆ ಬ್ರಾಕೆಟ್ ನೀವು ಆಫೀಸ್ ಅಂತ ಬರ್ಕೊಳ್ರಿ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಬಗ್ಗೆ ಅದು ಫಿಕ್ಸ್ಡ್ ಮತ್ತು ವೇರಿಯಬಲ್ ಅಂತ ಏನು ಹೇಳೋಣ ನೋಡ್ರಿ ಅಡ್ಜಸ್ಟ್ಮೆಂಟ್ ಫಿಕ್ಸ್ಡ್ ಮತ್ತು ವೇರಿಯಬಲ್ ಅಂತ ಏನು ಹೇಳೋಣ ಹೇಳಿಲ್ಲ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಬಗ್ಗೆ ಹೇಳಿಲ್ಲ ಇನ್ನೊಂದು ಬಗ್ಗೆ ಹೇಳೋಣ ಎದ್ರ ಬಗ್ಗೆ ಮಾರ್ಕೆಟ್ ಎಕ್ಸ್ಪೆನ್ಸಸ್ ಬಗ್ಗೆ ಹೇಳೋಣ ಸದ್ಯಕ್ಕೆ ಇದು ಹೇಳಿಲ್ಲ ಅಂದ್ರೆ ಇದೆಷ್ಟು ಅಮೌಂಟ್ ಆಯ್ತು ನೋಡ್ರಿ ಹುಡುಗ್ರಿ 1,20,000 ಇದು ಎಷ್ಟಾಕೈತಿ 17,60,000 ಆಯ್ತು ದಿಸ್ ಈಸ್ ಕಾಲ್ಡ್ ಕಾಸ್ಟ್ ಆಫ್ ಏನಂತ ಕರಿತೀರಿ ಪ್ರೊಡಕ್ಷನ್ ಇದಕ್ಕೆ ಯಾಡ್ ಮಾಡೋಣ ಯಾವ್ದು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಅದ್ರ ಬಗ್ಗೆ ಒಂದು ಇಂಡೈರೆಕ್ಟ್ ಒಂದು ವರ್ಡ್ ಹೇಳೋಣ ಮಾರ್ಕೆಟಿಂಗ್ ಏನಂತ ಹೇಳೋಣ ಎಕ್ಸ್ಪೆನ್ಸಸ್ ಅಂತ ಹೇಳೋಣ ಆದ್ರೆ ಅದಕ್ಕೆ ಒಂದು ಅಡ್ಜಸ್ಟ್ಮೆಂಟ್ ಐತಿ ಎಷ್ಟನೇ ಅಡ್ಜಸ್ಟ್ಮೆಂಟ್ ಅಂದ್ರೆ ಡಿ ಅಲ್ಲ ಸಿ 40% ಆಫ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಆರ್ ಏನಂತ ಹೇಳೋಣ ನೋಡ್ರಿ ಸಿ ಅಡ್ಜಸ್ಟ್ಮೆಂಟ್ ಹೇಳ 40% ಆಫ್ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಆರ್ ಏನಂತ ಹೇಳಿದ ಫಿಕ್ಸ್ 40% ಫಿಕ್ಸ್ ಆದ್ರೆ ಇನ್ನ 60% ಏನಾಕತಿ ಹಂಗಂದ್ರ ಇಲ್ಲಿ ಫಿಕ್ಸ್ಡ್ ಅಂತ ಬರೀ ಫಸ್ಟ್ ಫಿಕ್ಸ್ಡ್ 40% ಆಫ್ ಎಷ್ಟೈತೆ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ 1,20,000 ಐತೆ ಅಂದ್ರೆ 12 ನಾಲ್ಕಲ್ಲಿ ಎಷ್ಟು 48,000 ಡಿವೈಡೆಡ್ ಬೈ ಮಾಡಿದ್ರೆ 4.8 ವೇರಿಯಬಲ್ ಎಷ್ಟಾಕೈತಿ ಅಂತಂದ್ರೆ ಇನ್ನ 60% 12 ಆಗ್ಲಿ ಎಷ್ಟು 72,000 ಸೊ 72,000 ಡಿವೈಡೆಡ್ ಬೈ ಮಾಡಿದ್ರೆ 7.2 so this is 18,80,000 a this is 188 ಇದೆಲ್ಲ ಗೊತ್ತಾಗಲಿಲ್ಲ ನಾಗಲ್ಲಿ ಬಿಡಿಸಿದ್ದೆ ಲೆಕ್ಕಿದು ಗೊತ್ತಾಗಲಿಲ್ಲ ಅಪ್ಪಿ ನಾ ಹೇಳಾಕತ್ತೇನೆ ಏನಂತ ಇಲ್ಲಿ ಅಡ್ಮಿನಿಸ್ಟ್ರೇಷನ್ಗೆ ಯಾವುದೇ ಆದಂತ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ ಏನಂತ ಫಿಕ್ಸ್ಡ್ ಮಾಡ್ರೋ ವೇರಿಯಬಲ್ ಮಾಡ್ರಿ ಅಂತ ಕೊಟ್ಟಿಲ್ಲ ಅವ್ ಮಾರ್ಕೆಟಿಂಗ್ ಹೇಳೋಣ ಓದ್ರಿ ಸಿ ಅಡ್ಜಸ್ಟ್ಮೆಂಟ್ ಓದ್ರಿ ಏನಂತ ಹೇಳೋಣ 40% ಫಿಕ್ಸ್ ಅಂತ ಹೇಳೋಣ ಕೊಟ್ಟಂತ ಅಮೌಂಟ್ 1,20,000 ರೂಪಾಯಿ ಯಾವ್ದು ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಎಷ್ಟು ಕೊಟ್ಟಣ
1,20,000 ಕೊಟ್ಟಣ. ಅದ್ರದ್ದು 40% ಮಾಡಿದ್ರೆ ಎಷ್ಟಾಗತಿ? 48,000. ನೆಕ್ಸ್ಟ್ ಒನ್ ವೇರಿಯಬಲ್ ಅಂದ್ರೆ 60%. 1,20,000 60% ಮಾಡ್ರಿ ಎಷ್ಟಾಗತಿ? 72. ಡಿವೈಡೆಡ್ ಬೈ 10,000 ಮಾಡ್ರಿ. ಗೊತ್ತಾ? ಇದು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಕೇಸ್ ಸ್ಟಡಿ ಸಾಲ್ವ್ ಮಾಡಕ್ಕಾಗಲ್ಲ. ಅಲ್ಲ, ಈ ತರ ನಿಮ್ಗೆ ಗೊತ್ತಾಗಲ್ಲ. ಒಂದೇ ವಿಚಾರ ಇಷ್ಟು ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ನೀವು ನಿಮ್ಮ ಮೈಂಡ್ ಸೆಟ್ ಸರಿ ಇಲ್ಲ ಅಂತ ತೋರಿಸಬೇಕು. ಓಕೆ, ಇದನ್ನೇನಂತ ಕರಿತೀವಿ ಹೇಳ್ರಿ? ಕಾಸ್ಟ್ ಆಫ್ ಏ. ಮತ್ತೊಂದ್ಸಲ ಹೇಳ್ತಾ ಬರ್ತೀನಿ ಕೇಳಿ. ಏ ಕರೀತು ಮನುಷ್ಯ ಮಾತಾಡ. ಈಗ ಡೈರೆಕ್ಟ್ ಮೆಟೀರಿಯಲ್ ಓಪನಿಂಗ್ ಸ್ಟಾಕ್ ಪರ್ಚೇಸ್ ಯಾರು ಮಾಡ್ಕೊಂಡ್ವಿ, ಕ್ಲೋಸಿಂಗ್ ಸ್ಟಾಕ್ ಲೆಸ್ ಮಾಡ್ಕೊಂಡ್ವಿ, ಬಂದಂತ ಆನ್ಸರ್ ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್ಡ್ ಡಿವೈಡೆಡ್ ಬೈ 10,000. ಎಲ್ಲವನ್ನ ಅಮೌಂಟ್ ಕೊಟ್ಟನಪ್ಪ, ನಾವು ಡಿವೈಡೆಡ್ ಬೈ ಮಾಡ್ಕೊಂತ ಹೋಗ್ಬೇಕು. ಅವಾಗ ಏನ್ ಸಿಗ್ತೈತಿ ನಮಗೆ? ಸಿಪಿಎಸ್ ಸಿಗ್ತೈತಿ. ಅಂಡರ್ಸ್ಟ್ಯಾಂಡ್ ಆಯ್ತಾ? ನೆಕ್ಸ್ಟ್ ಒಂದು ಡೈರೆಕ್ಟ್ ವೇಜಸ್ ಅಂತ ತಿಳ್ಕೊಳ್ರಿ. ಡೈರೆಕ್ಟ್ ವೇಜಸ್ ಡೈರೆಕ್ಟ್ ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ನಾವು ಏನ್ ಮಾಡ್ಕೊಂಡ್ವಿ? ಅಮೌಂಟ್ ಬರ್ಕೊಂಡು ಡಿವೈಡೆಡ್ ಬೈ 10,000 ಮಾಡ್ಕೊಂಡ್ವಿ, ಅಮೌಂಟ್ ಬಂತು. ಬಂದಂತ ಆನ್ಸರ್ ಸಿಪಿಯು. ಫ್ಯಾಕ್ಟ್ರಿ ಓವರ್ಹೆಡ್ ಬಗ್ಗೆ ಒಂದು ಅಡ್ಜಸ್ಟ್ಮೆಂಟ್ ಹೇಳಿದ, ಎರಡನೇ ಅಡ್ಜಸ್ಟ್ಮೆಂಟ್ ಏನಂತ ಹೇಳಿದ? 50% ಆರ್ ಫಿಕ್ಸ್ಡ್, ಇನ್ 50% ಆರ್ ಏನಂತ ಹೇಳಿದ? ವೇರಿಯಬಲ್. ಅದಕ್ಕೆ ಫ್ಯಾಕ್ಟ್ರಿ ಓವರ್ಹೆಡ್ 7,80,000 ಇತ್ತು. ಅದ್ರಾಗ ಅರ್ಧ ಇದಕ್ಕೆ ಹಂಚಿದೆ, ಅರ್ಧ ಇದಕ್ಕೆ ಹಂಚಿದೆ. ಆಮೇಲೆ ಹಂಚಿದ ಅಮೌಂಟ್ ನ ಡಿವೈಡೆಡ್ ಬೈ 10,000 ಮಾಡ್ಕೊಂಡೆ. ವರ್ಕ್ಸ್ ಕಾಸ್ಟ್ ಬಂತು. ಮತ್ತೆ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಅಂತ ಮಾಡ್ಕೊಂಡೆ. ಇದಕ್ಕೆ ಯಾವುದೇ ಆದಂತ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಏನಂತ ಕೊಟ್ಟಿಲ್ಲ? ಫಿಕ್ಸ್ಡ್ ಆರ್ ವೇರಿಯಬಲ್ ಅಂತ ಏನು ಕೊಟ್ಟೇ ಇಲ್ಲ. ಓಕೆ, ಸಾರಿ ಕೊಟ್ಟಿಲ್ಲ. ರೈಟ್? ಏ ಮಾತಾಡಲ್ಲ, ಕೊಟ್ಟಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಕೊಂಡೆ? ಡೈರೆಕ್ಟ್ ಬರ್ಕೊಂಡೆ. ಅವ ಹೇಳಿದೆ ನಾನು ನಿಮಗೆ, ಏನು ಅಡ್ಜಸ್ಟ್ಮೆಂಟ್ ಹೇಳಿಲ್ಲ ಅಂದ್ರೆ ಫಿಕ್ಸ್ಡ್ ಮತ್ತು ವೇರಿಯಬಲ್ ಅಂತ ಹೇಳಿಲ್ಲ ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಯಾವಾಗ್ಲೂ ಏನಾಕತಿ? ಅಡ್ಮಿನಿಸ್ಟ್ರೇಷನ್ ಓವರ್ಹೆಡ್ ಯಾವಾಗ್ಲೂ ಏನಾಕತಿ? ಮತ್ತು ವೇರಿಯಬಲ್ ಆಕತಿ. ಸಾರಿ, ವೇರಿಯಬಲ್ ಅಲ್ಲ, ಏನ ಫಿಕ್ಸ್ಡ್ ಆಕತಿ. ಆಮೇಲೆ ಇಲ್ಲಿ ಬಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬರ್ಕೊಂಡ್ವಿ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ತಗೊಂಡೆ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಬಗ್ಗೆ ಅಂದ್ರೆ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್. ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಬಗ್ಗೆ ಡಿ ಅಡ್ಜಸ್ಟ್ಮೆಂಟ್ ಹೇಳವ. ಏನಂತ ಹೇಳೋಣ? 40% ಆಫ್ ದ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ ಈಸ್ ಏನಂತ ಹೇಳೋಣ? ಫಿಕ್ಸ್ಡ್ ಅಂತ ಹೇಳೋಣ. 40% ಫಿಕ್ಸ್ ಆದ್ರೆ ಇನ್ನ 60% ಏನಾಗತಿ? ವೇರಿಯಬಲ್ ಆಗತಿ. ಕೊಟ್ಟಂತ ಅಮೌಂಟ್ ನ ಡಿವೈಡ್ ಮಾಡ್ತೀರಿ. ಒಂದು 40% ಒಂದು 50% ಮಾತಾಡಂಗಿಲ್ಲ ಜದೀಪ್. ಅರ್ಥ ಹೇಳ್ತಿರೋದು. ಇದಾದ್ಮೇಲೆ ಅಮೌಂಟ್ ಇಂದ ಡಿವೈಡೆಡ್ ಮಾಡೋದು 10,000. ನಾನು ನಿಮ್ಗೆ ಹೇಳಿನಿ, ಅವೆಲ್ಲ ಅಮೌಂಟ್ ಕೊಟ್ಟಿರ್ತಾನೆ ಬೇಸ್ ಕಾಸ್ಟ್ ಶೀಟ್ ಒಳಗ. ಅದನ್ನ ಡಿವೈಡೆಡ್ ಬೈ ಮಾಡ್ಕೊಂಡ್ರೆ ನಿಮ್ಗೆ ಏನ್ ಸಿಗ್ತೈತಿ? ಸಿಪಿಎಸ್ ಸಿಗ್ತೈತಿ. ಇಲ್ಲಷ್ಟೇ ಒಂದ್ ಸ್ವಲ್ಪ ಕನ್ಫ್ಯೂಸ್ ನಿಮಗೆ. ಯಾವ್ದು ಇದು? ಈಗ ನೋಡಿ ಕೇಳಿ, ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಎಷ್ಟು ಯೂನಿಟ್ಸ್ ಅದಾವ ಇಲ್ಲಿ? 25,000. ಅದ್ರ ಒಂದೇ ಬರ್ತೀನಿ, ಡೈರೆಕ್ಟ್ ಮಟೀರಿಯಲ್. ಡೈರೆಕ್ಟ್ ಮಟೀರಿಯಲ್ಸ್ ಪ್ರಾಫಿಟ್ ಒಂದು ಬಿಟ್ಟು ನೋಡ್ರಿ. ಇಲ್ಲಿ ವೇಟ್ ಮಾತಾಡಲ್ಲ ಅಂತ ಹೇಳತ್ತೆ. ನಾನು ಸ್ಟ್ರಿಕ್ಟ್ಲಿ ಹೇಳತ್ತೇನೆ, ಮಾಡಾಗಿದ್ರೆ ಒಬ್ರ ಮಾಡ್ರಿ, ಉಳಿದರಿಗೆ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ್ರಿ ನೀವು. ಆಡ್ ಏನ? ಪ್ರಾಫಿಟ್ 10% ಆನ್ 10% ಆನ್ ನೆನಪಿಟ್ಕೊಡ್ರಿ. 10% ಆನ್ ಕಾಸ್ಟ್ ಅಂತ ಹೇಳೋಣ. ಕಾಸ್ಟ್ ಅಂದ್ರೆ ನಮ್ ಕಡೆ ಇದ್ದಂತ ಅಮೌಂಟ್ ಮೇಲೆ ಮಾಡ್ಬೋದು. ಅದ ಸೇಲ್ಸ್ ಹೇಳಿದಂತಂದ್ರೆ ಏನ್ ಮಾಡಿದ್ವಿ? ನಾವಾಗಲೇ ಅಸೆಂಪ್ಷನ್ ಮಾಡಿದ್ವಿ. ಹೆಂಗ? ಸೇಲ್ 100 ಇರ್ತೈತಿ, ಹಂಗ ಪ್ರಾಫಿಟ್ 10 ಇರುತ್ತೆ. ಹಂಗ ನಮ್ ಕಡೆ ಇದ್ದಂತ ಅಮೌಂಟ್ ಎಷ್ಟು? 90. ಅದ ಯಾವಾಗ? ಸೇಲ್ ಮೇಲೆ ಹೇಳಿದಾಗ. ಕಾಸ್ಟ್ ಮೇಲೆ ಹೇಳಿದಾಗ ಡೈರೆಕ್ಟ್ 10% ಆನ್ 18,80,000 ಅಂದ್ರೆ ಎಷ್ಟಾಯ್ತು? 1,88,000 ಡಿವೈಡೆಡ್ ಬೈ ಮಾಡಿದ್ರೆ 18.8. ಲಾಸ್ಟ್ ಬಂದಂತ ಸೇಲ್ಸ್ ಎಷ್ಟು ಬಂತು? ನೀವೇ ಟೋಟಲ್ ಮಾಡ್ರಿ. ಅದು ನೀವೇ ಬಿಟ್ಟು ವಿಚಾರ ಟೋಟಲ್ ಮಾಡ್ರಿ, ಮುಗಿದು ಹೋದ್. ಕ್ಲಿಯರ್? ಅಂಡರ್ಸ್ಟ್ಯಾಂಡ್ ಆಯ್ತಾ? ಬೇಸ್ ಕಾಸ್ಟ್ ಶೀಟ್ ಇದು ಕ್ಲಿಯರ್ ಆಯ್ತಪ್ಪ? ಬೇರಪ್ಪ? ಓಕೆ, ಈಗ ನಾವೇನ್ ಹಾಕೋಣ? ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಹಾಕೋಣ. ಮಾತಾಡಲ್ಲ ಅಂತ ಹೇಳಿ ನಾನು ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಅಂತ ಹಾಕೋಣ. ಮತ್ತೆ ಕಟ್ ಮಾಡ್ತೇನೆ. ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಒಳಗೆ ಹಾಕೋಣ. ಸೊ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಒಳಗೆ ಮನೆಗೆ ಏನ್ ತಗೋಣ? ಇದು ಹೆಂಗೈತಿಲ್ಲ ಹಿಂಗೆ ತಗೋಣ. ಡೈರೆಕ್ಟ್ ಮೆಟೀರಿಯಲ್ ನಾ ಏನ್ ಮಾಡ್ಬಿಡ್ತೀನಿ? ಇವನು ಬರ್ಕೊಳಲ್ಲ. ಒಮ್ಮಕ್ಳು ಎಲ್ಲಿ ಬರ್ತೇನೆ ನೋಡ್ರಿ, 104. ನಾ ಡೈರೆಕ್ಟ್ ಆಗಿ ತಗೊಂಡೆ. ಯಾಕಂದ್ರೆ ಇದಕ್ಕೆ ಯಾವುದೇ ಅಂತ ಏನ್ ಕೊಟ್ಟಿಲ್ಲ? ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಇನ್ಕ್ರೀಸ್ ಡಿಕ್ರೀಸ್ ಅಂತ ಹೇಳಿ ಏನು ಅಡ್ಜಸ್ಟ್ಮೆಂಟ್ ಕೊಡದೇ ಇರೋ ಕಾರಣದಿಂದ ನಾನು ಏನ್ ಮಾಡ್ಬಿಡ್ತೀನಿ? 104 ಡೈರೆಕ್ಟ್ ತಗೊಂಡೆ. 104 into 25,000 ಅಂದ್ರೆ ಎಷ್ಟಾಗ್ತದೆ? 26 lakh ಆಯ್ತು. ಬರ್ಕೊಡಿ. ಇದಕ್ಕೆ ನೆಕ್ಸ್ಟ್ ಡೈರೆಕ್ಟ್ ವೇಜಸ್ ಅಥವಾ ಡೈರೆಕ್ಟ್ ಲೇಬರ್ ಆರ್ ವೇಜಸ್. ಇದ್ರದ್ದು 28 ರೂಪಾಯಿ ಐತೆ ನೋಡಿ. ಸಿಪಿಯು ಎಷ್ಟೈತಿ?
28 ರೂಪಾಯಿ ಐತಿ. ಇದಕ್ಕೆ ಸಂಬಂಧಪಟ್ಟ ಒಂದು ಅಡ್ಜಸ್ಟ್ಮೆಂಟ್ ಹೇಳ ನೋಡ್ರಿ. ಒಂದೇ ಅಡ್ಜಸ್ಟ್ಮೆಂಟ್ ಏನ್ ಹೇಳೋಣ? ವಾಟ್ ಹಿ ಟೋಲ್ಡ್ ಇನ್ ಫಸ್ಟ್ ಅಡ್ಜಸ್ಟ್ಮೆಂಟ್. ಓಕೆ ಮಂಜು, ಏನ್ ಹೇಳೋಣ? ಲೇಬರ್ ಕಾಸ್ಟ್ ವಿಲ್ ಬಿ ಇನ್ಕ್ರೀಸ್ಡ್ ಬೈ 10%. ಲೇಬರ್ ಕಾಸ್ಟ್ ವಿಲ್ ಬಿ ಇನ್ಕ್ರೀಸ್ಡ್ ಬೈ 10% ಅಂತಂದ್ರೆ ಆಡ್ ಇನ್ಕ್ರೀಸ್ ಬೈ 10% 2.8 ಆಕೈತೆ ನೋಡ್ರಿ. ಹಂಗಂದ್ರ ಹೊರ ಬಂದಿದ್ದು 30.8 ಇಂಟು 25,000 ಮಾಡ್ರಿ. 7,70,000. ಇನ್ನೊಂದು ಬರ್ರಿ, ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಇಲ್ಲಿ ಏನದವಲ್ಲ ಅದರ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಲ್ಲ ನೋಡ್ರಿ. ಅದ್ರದ್ದು ಸಿಪಿಒ ತಗೋರಿ. 4 ರೂಪಾಯಿ. 4 ರೂಪಾಯಿ ಇಂಟು ಮಾಡ್ರಿ 1 ಲಕ್ಷ. ಟೋಟಲ್ ಎಷ್ಟು ಬಂತು ನೋಡ್ರಿ? 104, 108. 108 ಅಂತಂದ್ರೆ 138.8. ದಿಸ್ ಒನ್ ಇಸ್ 34,70,000. ದಿಸ್ ಇಸ್ ಕಾಲ್ಡ್ ಏನಂತ ಕರಿತೀರಿ ನೀವು? ಪಿಸಿ ಅಂದ್ರೆ ಪ್ರೈಮ್ ಕಾಸ್ಟ್. ಪ್ರೈಮ್ ಕಾಸ್ಟ್ ಅಂತ ಕರಿತೀವಿ. ವಿಡಿಯೋ ಆಫ್ ಆಗಿ ಆಮೇಲೆ ಹೇಳ್ತಾನೆ. ಆಡ್ ಫ್ಯಾಕ್ಟ್ರಿ ಏನಂತ? ಓವರ್ ಹೆಡ್. ಇದು ನೋಡ್ರಿ ಫ್ಯಾಕ್ಟ್ರಿ ಓವರ್ ಹೆಡ್ ಏನಾಗೈತಿ ಗೊತ್ತಾ? ಇಲ್ಲಿ ನೋಡ್ರಿ, ಅರ್ಧ ವೇರಿಯೇಬಲ್ ಐತಿ, ಇನ್ನು ಅರ್ಧ ಏನೈತಿ? ಫಿಕ್ಸ್ ಐತಿ. ವೇರಿಯೇಬಲ್ ಇದ್ದಿದ್ದಕ್ಕೆ ನಾವೇನ್ ತಗೋಬೇಕು ಹೇಳ್ರಿ ನೋಡೋಣ. ವೇರಿಯೇಬಲ್ ಇದ್ದಿದ್ದು ಏನ್ ತಗೋಬೇಕು? ಸಿಪಿ ತಗೋಬೇಕು. ಸಿಪಿ ಎಷ್ಟು ಐತಿಲ್ಲ? 14 ರೂಪಾಯಿ ಇಂಟು 25,000 ಮಾಡ್ರಿ. 14 ಇಂಟು 25 ಮಾಡ್ರಿ. 3,50,000 ಆಗ್ತದೆ. ಇನ್ನೊಂದು ಫಿಕ್ಸ್ಡ್ ಐತಿ. ಫಿಕ್ಸ್ಡ್ ಇದ್ರೆ ಏನ್ ಮಾಡ್ಬೇಕಂತ ಹೇಳಿ? ಅಮೌಂಟ್ ಅಂದ್ರೆ ಫಿಕ್ಸ್ಡ್ ಎಷ್ಟೈತಿ ಅಮೌಂಟ್? 1,40,000 ಡಿವೈಡೆಡ್ ಬೈ 25,000 ಅಂದ್ರೆ ಎಷ್ಟ? 5.6 ಟೋಟಲ್ ಮಾಡಿ. ಇದು ವರ್ಕ್ಸ್ ಕಾಸ್ಟ್. ಇದಕ್ಕಿಂತ ಜಾಸ್ತಿ ಹೇಳ್ಕೊಡಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಎಲ್ಲ ಹೇಳ್ತೀವಿ. ಅಂಡರ್ಸ್ಟ್ಯಾಂಡ್ ಆದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ತೀವಿ, ಇಲ್ಲ ಅಂದ್ರೆ ಏನು ಮಾಡಕ್ಕೆ ಬರಲ್ಲ. ಅದು ನಿಮ್ಮ ಮೆಂಟಾಲಿಟಿಗೆ ಸಂಬಂಧಪಟ್ಟಿದ್ದು. ಕ್ಲಿಯರ್ ಆಯ್ತಾ? ಎಷ್ಟಪ್ಪ ಅಂದ್ರೆ ನಿಮಗೆ ಇದು ಅರ್ಥ ಆಗ್ತಿಲ್ಲ ಅಂದ್ರೆ ನಿಮ್ಗೆ ಫಿಫ್ತ್ ಸೆಮಿನ್ ಬೇಸ ಇಲ್ಲ ಅಂತ ಅರ್ಥ. ಬರ್ಕೊಳ್ರಿಪ್ಪ. $40 lakh 39,60,000. This one is 158.4. ಇದಕ್ಕೆ ಯಾರು ಏನ್ ಮಾಡ್ಬೇಕು ಹೇಳಿ ನೋಡೋಣ. ಇಲ್ಲೇ ಇಂಪಾರ್ಟೆಂಟ್ ಇರೋದ ಅಡ್ಮಿನಿಸ್ಟ್ರೇಷನ್ ಆರ್ ಯಾವ್ದು? ಅಡ್ಮಿನಿಸ್ಟ್ರೇಷನ್ ಆರ್ ಆಫೀಸ್ ಓವರ್ ಹೆಡ್. ಅಡ್ಮಿನಿಸ್ಟ್ರೇಷನ್ ಆರ್ ಆಫೀಸ್ ಓವರ್ ಹೆಡ್ ಅಂತ ತಿಳ್ಕೊಳ್ರಿ. ಅಡ್ಮಿನಿಸ್ಟ್ರೇಷನ್ ಆರ್ ಆಫೀಸ್ ಓವರ್ ಹೆಡ್ ಒಳಗ ಈಗ ಫಿಕ್ಸ್ಡ್ ಮತ್ತು ವೇರಿಯಬಲ್ ಅಂತ ಹೇಳಿಲ್ಲ. ಏನು ಹೇಳಿಲ್ಲ ಅಂದ್ರೆ ಇಟ್ಸ್ ಆಲ್ವೇಸ್ ಏನು? ಫಿಕ್ಸ್ಡ್. ಒಂದು ನಿಮಿಷ ಕ್ಲಿಯರ್ ಕೇಳಿ. ಫಿಕ್ಸ್ಡ್ ಅಂದಾಗ ಇದ್ರ ಅಮೌಂಟ್ ತಗೋಬೋದಲ್ಲ ನೀವು, ಅದ್ರ ಅಮೌಂಟ್ ನ ಇನ್ನೊಂದು ಕಾಲಮ್ ಬರ್ಕೊಂತೀವಿ. ಒಂದು ನಿಮಿಷ ಕೇಳಿ. ಬರ್ಕೊಂಡೆ. ಯಾಕೆ ಬರ್ಕೊಂಡೆ ಅಂತಂದ್ರೆ ಒಂದು ಅಡ್ಜಸ್ಟ್ಮೆಂಟ್ ಹೇಳ ಡಿ ಹೇಳ ನೋಡ್ರಿ. ಡಿ ಅಡ್ಜಸ್ಟ್ಮೆಂಟ್ ಏನ್ ಹೇಳ? ಆಫೀಸ್ ಎಕ್ಸ್ಪೆನ್ಸಸ್ ಅಂದ್ರೆ ಒಂದ, ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ಅಂದ್ರೆ ಒಂದ, will be increased by how much? 25% increase ಆಗೈತೆ ಅಂದ್ರೆ ಯಾಡ್ ಮಾಡ್ತೀವಿ. 1,20,000 25% ಅಂತಂದ್ರೆ 30,000 ಎಷ್ಟಾತ? 1,20,000 ಪ್ಲಸ್ 30,000 ಎಷ್ಟಾತ? 1,50,000 ಡಿವೈಡೆಡ್ ಬೈ 20,000 ಅಂದ್ರೆ 6 ಅಂತ ನೋಡ್ರಿ. ಎಷ್ಟಾತ ಸಿಪಿಯು? ನೋಡ್ರಿ ಅಮೌಂಟ್ ಬಂತು 1,20,000 ತಗೊಂಡೆ ನಾನು ಇಲ್ಲಿಂದ, ಹೌದಾ? ಅದಕ್ಕೆ ಯಾಡ್ ಏನ್ ಮಾಡ್ತೇನೆ ಹೇಳೋಣ? ಇನ್ಕ್ರೀಸ್ ಆಗಿರೋದ್ರಿಂದ 25% ಯಾಡ್ ಮಾಡ್ಕೊಂಡೆ. ಅಮೌಂಟ್ 1,50,000 ಆಯ್ತು. ಡಿವೈಡೆಡ್ ಬೈ ಅಮೌಂಟ್ ಇತ್ತಂದ್ರೆ ಡಿವೈಡೆಡ್ ಬೈ ಮಾಡ್ಕೊಂಡೆ ಅಂತ ಹೇಳಿ ನಾನು ನಿಮಗೆ 25,000 ಮಾಡ್ಕೊಂಡ್ರೆ ಎಷ್ಟು ಬಂತ? 6 ಬಂತು. ಟೋಟಲ್ ಮಾಡ್ರಿ ಎಷ್ಟಾಗ್ತದೆ? 164.4. ದಿಸ್ ಒನ್ ಈಸ್ 41,10,000. ಸೊ ದಿಸ್ ಈಸ್ ಕಾಸ್ಟ್ ಆಫ್ ಏನ? ಯಾರು ಮಾಡೋಣ? ಮತ್ತೆ 4ನೇ ಸ್ಟೆಪ್ ಯಾರು ಮಾಡ್ತೇವೆ? ಯಾವ್ದು? ಸೆಲ್ಲಿಂಗ್ ಅಂಡ್ ಏನಂತ? ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್, ಹೌದಾ? ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಒಂದು ನಿಮಿಷ, ಅದೇನಾಗೈತೆ ಗೊತ್ತಿಲ್ಲ? 40% ಫಿಕ್ಸ್ ಐತಿ,
ಇನ್ನ 60% ಏನಿತ್ತದ ಈಗ ಫಿಕ್ಸ್ ಇದ್ದಿದ್ದಂತ ಅಮೌಂಟ್ ಎಷ್ಟೈತಿ ಅದನ್ನ 48,000 ಬರ್ಕೊಳ್ಳಿ 48,000 ಇಲ್ಲೇ ಫಿಕ್ಸ್ ಅಂತ ಹಾಕಿರಿ ಇದಕ್ಕಿಂತ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ನನ್ನ ಕಡೆಯಿಂದ ಸಾರಿ ಇಷ್ಟು ಎಕ್ಸ್ಪ್ಲೈನ್ ಮಾಡ್ಬೋದು ಅಷ್ಟೇ ನಾನು 48,000 ತಗೊಂಡೆ 48,000 ಡಿವೈಡೆಡ್ ಬೈ 25,000 ಮಾಡಿ ಎಷ್ಟು ಬಂತು 1.92 ಇಷ್ಟ ಬಂತ ಮುಂದೆ ಏನು ಬರ್ತದೆ ಅಷ್ಟೇನಾ ವೇರಿಯೇಬಲ್ ಇದ್ರೆ ಏನ್ ತಗೋಬೇಕು ಸಿಪಿಎ ತಗೋಬೇಕು ವೇರಿಯೇಬಲ್ ಇದ್ರೆ ಸಿಪಿಎ ಅಂದ್ರೆ ಸಿಪಿಎ ಎಷ್ಟೈತಿ 7.2 ಇಂಟು 25,000 ಅಂದ್ರೆ ಎಷ್ಟು 1,80,000 ಇನ್ ಟೋಟಲ್ ಮಾಡ್ರಿ ಬಂದಂತ ಆನ್ಸರ್ ಕಾಸ್ಟ್ ಆಫ್ ಸೇಲ್ಸ್ ಕರಿತಾರೆ ಒಂದೊಂದು ವಿಷಯ ಕೇಳಿ ಇದಕ್ಕೆ ಏನ್ ಆಡ್ ಮಾಡ್ಬೇಕು ಕೇಳ್ರಿ ಪ್ರಾಫಿಟ್ ಆಡ್ ಮಾಡ್ಬೇಕು ಪ್ರಾಫಿಟ್ ಡೈರೆಕ್ಟ್ ಆಗಿ ಎಷ್ಟು ಪರ್ಸೆಂಟ್ ಮಾಡ್ಬೇಕು ಕೇಳ್ರಿ 10% ಮಾಡ್ಬೇಕು ಡೈರೆಕ್ಟ್ ಆಗಿ ಎಷ್ಟು ಪರ್ಸೆಂಟ್ ಮಾಡ್ಬೇಕು 10% ನಿಮ್ಗೆ ಇಲ್ಲಿ ಬಂದಿರ್ತೈತಲ್ಲ ಅಮೌಂಟ್ ಅದ್ರ ಮೇಲೆ 10% ಡೈರೆಕ್ಟ್ ಮಾಡಿದ್ರೆ ನಿಮ್ಗೆ ಏನ್ ಸಿಗ್ತೈತಿ ಪ್ರಾಫಿಟ್ ಸಿಗ್ತೈತಿ ಪ್ರಾಫಿಟ್ ಅಮೌಂಟ್ ಡಿವೈಡೆಡ್ ಬೈ ಯೂನಿಟ್ಸ್ ಮಾಡಿದ್ರೆ ನಮ್ಗೆ ಏನ್ ಸಿಗ್ತೈತಿ ಪ್ರಾಫಿಟ್ ಪರ್ ಯೂನಿಟ್ ಸಿಗ್ತೈತಿ ಅದಾದ್ಮೇಲೆ ಅದನ್ನ ಎರಡನ್ನೂ ಆಡ್ ಮಾಡ್ಕೊಂಡ್ರೆ ನಿಮ್ಗೆ ಏನ್ ಸಿಗ್ತೈತಿ ಲಾಸ್ಟ್ ಒನ್ ಪ್ರಾಫಿಟ್ ಆಡ್ ಮಾಡಿದ್ಮೇಲೆ ಏನ್ ಸಿಗ್ತೈತಿ ನಿಮ್ಗೆ ಸೇಲ್ಸ್ ಸಿಗ್ತೈತಿ ಸೊ ಇಟ್ಸ್ ಆಲ್ ಅಬೌಟ್ ಏನಂತಂದ್ರೆ ನಿಮಗೆ ಈ ಸಲ ಕೇಳಬಹುದಾದಂತ ಕೇಸ್ ಸ್ಟಡಿ ಈ ಟೈಪ್ ಬರ್ಬೋದು ಅದು ಅರ್ಥ ನಾನು ಹೇಳ್ತಿರೋದು ಸೊ ನಿಮ್ಗೆ ಕೇಸ್ ಸ್ಟಡಿ ಈ ಟೈಪ್ ಬರೋದ್ರಿಂದ ಕೇರ್ಫುಲ್ ಆಗಿ ನೀವು ಇದನ್ನ ನೋಡಿ ಕೇಳ್ರಿ ಓಕೆ ನಿಮಗೆ ನಾ ಹೇಳೋದಕ್ಕೆ ಕೇಳ್ರಿ ಒಂದ್ ನಿಮಿಷ ಕೇಸ್ ಸ್ಟಡಿ ನಿಮಗೆ ಇದು ಬರ್ಬೋದು ಒಂದು ವಿಚಾರ ನಿಮಗೆ ಈಗ ನಾನು ಎಷ್ಟು ಚಾಪ್ಟರ್ ಹೇಳ್ದಂಗೆ ಆತ 3 ಹೇಳ್ದಂಗೆ ಆತ ಕಾಸ್ಟ್ ಒಳಗೆ 3 ಅಲ್ಲ 4 ಹೇಳ್ದಂಗೆ ಆತ ಯಾವ್ಯಾವ ಅಂತಂದ್ರೆ ಒಂದು ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಅಕೌಂಟಿಂಗ್ ವಿತ್ ಫೈನಾನ್ಷಿಯಲ್ ಅಕೌಂಟಿಂಗ್ ಎರಡನೇದು ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ 2 ಮೆಥಡ್ ಅದಾವು ಅವೆರಡು ಮೆಥಡ್ ನಿಮ್ಗೆ ಮೋಸ್ಟ್ ಈಜಿ ಇಷ್ಟು ಒಂದು ಕೇಳಿದ್ರೆ ಇನ್ನೊಂದು ಕೇಳ್ತಾನೆ ಇಲ್ಲದ್ರೆ ಇನ್ನೊಂದು ಕೇಳ್ತಾನೆ ಅಂತ ಹೇಳಿನಿ ಒಂದು ಕೇಳ್ತಾನ ಈಸಿಯಾಗಿ ನೋಡಿ ಕೇಳಿ ಒಂದನೇದಕ್ಕಿಂತನೂ 2ನೇ ಮೆಥಡ್ ಇನ್ನೂ ಈಸಿ ಐತಿ ನಿಮಗೆ ಸೊ ಓಕೆ ಮೂರನೇದು ಏನು ಪ್ರೊಸೆಸ್ ಕಾಸ್ಟಿಂಗ್ ಅಂತ ನೀವು ಟೀಚ್ ಮಾಡಿದ್ವಲ್ಲ ಅದು 4ನೇದು ಏನಂದ್ರೆ ಈ ಕಾಸ್ಟ್ ಸೊ ನಾಳಿಂದ ಏನ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಿಮಗೆ ಆಪರೇಟಿಂಗ್ ಕಾಸ್ಟಿಂಗ್ ಅಂತ ಸ್ಟಾರ್ಟ್ ಆಗುತ್ತೆ ಏನ್ ಸ್ಟಾರ್ಟ್ ಆಗತ್ತಿ ಆಪರೇಟಿಂಗ್ ಕಾಸ್ಟಿಂಗ್ ಅಂತ ಅದಕ್ಕಿಂತ ಬಿಫೋರ್ ನಿಮ್ಗೆ ಇನ್ನೊಂದು ಐಡಿಯಾ ಕೊಡ್ತೀನಿ ನಾಳೆ ಏನ್ ಮಾಡ್ತೇನೆ ಅಂತಂದ್ರೆ ಜಾಬ್ ಕಾಸ್ಟ್ ಮೇಲೆ ಪಾಯ್ ಮಾರ್ಕ್ಸಿಂಗ್ ಅದೈತಿ ಅಂದ್ರೆ ಏನ್ ಮಾಡೋದು ಸಣ್ಣದೊಂದು ಕಾಸ್ಟ್ ಶೀಟ್ ಹಾಕಲ್ಪ ಇದೇ ಕಾಸ್ಟ್ ಶೀಟ್ ಹಾಕೋದು ಎಷ್ಟು ಮಾರ್ಕ್ಸಿಗೆ 5 ಮಾರ್ಕ್ಸಿಗೆ ಅದೊಂದು ಅದಾದ್ಮೇಲೆ ಆಪರೇಟಿಂಗ್ ಕಾಸ್ಟ್ ಶೀಟ್ ಅಂತ ಬರ್ತೀನಿ ಸೊ ಆಪರೇಟಿಂಗ್ ಕಾಸ್ಟ್ ಅಂತ ಬರ್ತೀನಿ ಆಪರೇಟಿಂಗ್ ಕಾಸ್ಟಿಂಗ್ ಒಳಗೆ ಏನಾಕೈತಿ ಅಂತಂದ್ರೆ ಅದ ನಿಮ್ಗೆ ಗೊತ್ತಿರ್ಬೋದು 2 ಟೈಪ್ ಅದಾವು ಒಂದು ಬಸ್ ಪ್ಯಾಸೆಂಜರ್ಸ್ ಕಂಡಿಡಿಯೋದು ಪ್ಯಾಸೆಂಜರ್ ಕಿಲೋಮೀಟರ್ ಇನ್ನೊಂದು ಟನ್ಸ್ ಕಿಲೋಮೀಟರ್ ಸೊ ಬಹಳ ಈಸಿಯೆಸ್ಟ್ ಚಾಪ್ಟರ್ ಅದನ್ನ ನಾಳೆ ಮುಗಿಸಿ ನಿಮಗೆ ಕೊಡ್ತೀನಿ ಕೊಟ್ಟು ನಾಳೆ ನಿಮ್ಗೆ ಏನ್ ಮಾಡ್ತೇವೆ ಅಂತಂದ್ರೆ ಕಂಪ್ಯೂಟರ್ ತಗೊಂತೀನಿ ಏನ್ ತಗೊಂತೀನಿ ನಾನು ಕಂಪ್ಯೂಟರ್ ತಗೊಂತೀನಿ ಈಗ ನಾ ತಗೊಂಡಂತ ಕ್ಲಾಸ್ ಕಂಟಿನ್ಯೂ ಏನಂತಂದ್ರೆ ಮಾರ್ಜಿನಲ್ ಕಾಸ್ಟಿಂಗ್ ತಗೊಂತೀನಿ ಅದು ಏನಂತಂದ್ರೆ ಸೇಲ್ಸ್ ಮಿಕ್ಸರ್ ಬಗ್ಗೆ ಕೇಸ್ ಸ್ಟಡಿ ಕೇಳಬಹುದಂತ ಸೇಲ್ಸ್ ಮಿಕ್ಸರ್ ಬಗ್ಗೆ ಇನ್ನೊಂದು 2018 ಇಯರ್ ಕ್ವಶನ್ ಪೇಪರ್ ಒಂದು ಸಾಲ್ವ್ ಮಾಡ್ಬೇಕಾಗಿತ್ತು ಮಾಡ್ತಾನೆ ನಾನು ಸೊ ಯಾರು ಇದನ್ನ ಕಲ್ತರಿದ್ರೆ ಅಂದ್ರೆ ಕಲ್ತಿರ್ ಸೋ ಮೆನಿ ಟೈಮ್ಸ್ ಅವ್ರು ಹೋಗ್ಬೋದು